ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ದೇವರ ವಾಕ್ಯಗಳನ್ನು ಕೇಳುವುದೇ ಒಂದು ಆನಂದ. ಯಾಕೆಂದರೆ ಮನುಷ್ಯರ ಮಾತುಗಳನ್ನು ಕೇಳಿಸಿಕೊಳ್ಳುವಾಗ ನಮಗೆ ದ್ವೇಷ, ಕೋಪ, ಅಸೂಯೆ, ಅವರ ಮಾತುಗಳನ್ನು ಮಾತಾಡುವಾಗ ನಾನು, ನನ್ನದು, ನನ್ನ ಮನೆ, ನನಗೋಸ್ಕರ ಅಂತ ಮಾತಾಡ್ತಾರೆ. ಆದರೆ ಯಾವಾಗ ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡುತ್ತೇವೋ ಆ ವಾಕ್ಯಗಳು ನಮ್ಮ ಹೃದಯಕ್ಕೆ ತಟ್ಟುತ್ತವೆ, ನಮ್ಮ ಬಗ್ಗೆನೇ ಮಾತಾಡ್ದಂಗಿರುತ್ತೆ, ನಮಗೆ ಹೇಳಿಕೊಟ್ಟ ಹಾಗೆ ಇರುತ್ತವೆ. ಈ ದಿನ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನು ಯೇಸುವಿನ ನಾಮದಲ್ಲಿ ವಂದಿಸುತ್ತಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ಬಯಸುತ್ತಾ ಪ್ರಾರ್ಥನಾ ಪೂರ್ವಕವಾಗಿ ವಾಕ್ಯ ಭಾಗಕ್ಕೆ ಹೋಗೋಣ. ಒಬ್ಬ ವ್ಯಕ್ತಿಗೆ ಜ್ವರ ಬಂದಿದೆ ಅಂದರೆ ಅದರ ಲಕ್ಷಣಗಳು ಕಾಣಿಸ್ತವೆ. ಏನಾಗುತ್ತೆ? ಚಳಿ ಚಳಿ ಆಗುತ್ತೆ, ಒಂಥರ ಸುಸ್ತಾಗುತ್ತೆ, ಒಂಥರ ಒಂದು ಇರುತ್ತದೆ, ಹೌದಲ್ವಾ? ಅವಾಗ ಹೇಳ್ತಾರೆ ನನ್ನ ಮೈ ಬೆಚ್ಚಗಾಗ್ತಾ ಇದೆ, ನನಗೆ ಚಳಿ ಆಗ್ತಾ ಇದೆ. ಅದರ ಅರ್ಥ ಏನು? ಜ್ವರ ಬಂದಿದೆ ಅಂತ ಅರ್ಥ. ಬೇರೆ ಏನಾದರೂ ಕಾಯಿಲೆಗಳು ಬಂದಾಗಲೂ ಅದಕ್ಕೆ ಲಕ್ಷಣಗಳಿರ್ತವೆ. ಡಾಕ್ಟ್ರು ಹೋದ ತಕ್ಷಣ ಏನಾಯಿತು ಅಂತ ಕೇಳ್ತಾರೆ. ಆಮೇಲೆ ಹೊಟ್ಟೆ ನೋವೇನಾದರೂ ಇದ್ದರೆ ಅವ್ರು ಕೇಳ್ತಾರೆ ರಾತ್ರಿ ಏನು ತಿಂದ್ರಿ ಅಂತ ಕೇಳ್ತಾರೆ, ಅಲ್ವಾ? ಅವರು ಯಾಕೆ ನಾವು ಅಂದ್ಕೊಳ್ಬೋದು ರಾತ್ರಿ ತಿಂದಿದ್ದು ನಿಮಗೆ ಯಾಕೆ ಡಾಕ್ಟ್ರೇ, ರಾತ್ರಿ ಏನು ತಿಂದುವೋ ಏನೋ ಅಂತ ಅನ್ನೋಕ್ಕಾಗುತ್ತಾ? ಇಲ್ಲ. ಅವ್ರು ಹೇಳ್ತಾರೆ, ಅವ್ರು ಕೇಳ್ತಾರೆ. ಯಾಕೆಂದರೆ ಅವ್ರಿಗೆ ಹೊಟ್ಟೆ ನೋವು ಯಾಕೆ ಬಂತು ಅಂತ ಗೊತ್ತಾಗಬೇಕಲ್ವಾ? ಸುಮ್ಮನೆ ಹೋದರೆ ಅವ್ರಿಗೇನು ಗೊತ್ತಾಗಲ್ಲ. ರಾತ್ರಿ ಏನು ತಿಂದ್ರಿ ಅಂತ ಕೇಳ್ತಾರೆ. ನಾವು ಒಂದು ವೇಳೆ ಮೆತ್ತನೆಯ ಆಹಾರ ತಿಂದ್ವಿ, ಅನ್ನ ತಿಂದೆ ಸರ್ ಅಂತೇಳಿ, ನಿನ್ನೆ ಮಧ್ಯಾಹ್ನ ಏನು ತಿಂದ್ರಿ ಅಂತ ಕೇಳ್ತಾರೆ. ರಾತ್ರಿ ತಿಂದ್ರಿ ಕೇಳಿದ್ರಿ, ಓಕೆ ಅಷ್ಟೇ, ಅದು ಡಾಕ್ಟ್ರೇ. ಮತ್ತು ಮಧ್ಯಾಹ್ನ ಮೊನ್ನೆ ಡಾಕ್ಟ್ರೇ ಒಂದು ವೇಳೆ ಒಬ್ಬಟ್ಟು ತಿಂದೆ, ಚಪಾತಿ ತಿಂದೆ, ಇಲ್ಲ ಪರೋಟ ತಿಂದೆ. ಅದು ಕರಿಗಿಲ್ಲ, ಅದು ಹೊಟ್ಟೆಯಲ್ಲಿ ಹಂಗೆ ಬಿಗಿದಾಕೊಂಡ್ಬಿಟ್ಟಿದೆ, ಅದಕ್ಕೆ ನಿನಗೆ ಹೊಟ್ಟೆ ನೋವು ಬಂದಿದೆ ಅಂದರೆ ಅವರು ಲಕ್ಷಣಗಳನ್ನು ಕೇಳ್ತಾರೆ. ಯಾಕೆ ನಿನಗೆ ಹೊಟ್ಟೆ ನೋವು ಬಂತು, ಯಾಕೆ ನಿನಗೆ ಜ್ವರ ಬಂತು, ಯಾಕೆ ನಿನಗೆ ಈ ಥರ ಆಗ್ತಾ ಇದೆ ಅಂತ ಕೇಳ್ತಾರೆ. ಅದು ಲಕ್ಷಣಗಳು. ಅದೇ ರೀತಿಯಲ್ಲಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇರುವಂಥ ವಿಷಯ ಏನಂದರೆ, ನಾವು ದೇವರಿಂದ ದೂರ ಆಗ್ತಾ ಇದ್ದೀವಿ. ಯಾರಿಂದ ದೂರ ಆಗ್ತಾ ಇದ್ದೀವಿ? ದೇವರಿಂದ ನಾವು ದೂರ ಆಗ್ತಾ ಇದ್ದೀವಿ ಅನ್ನೋದಕ್ಕೆ ಕೆಲವು ಲಕ್ಷಣಗಳಿದಾವಂತೆ. ಅರ್ಥ ಆಗ್ತಾ ಇದೆಯಾ? ಎಷ್ಟೋ ಜನರು ಹೇಳ್ತಾರೆ ನಾನು ದೇವರಲ್ಲಿ ಚೆನ್ನಾಗೇ ಇದ್ದೀನಲ್ವಾ, ಚೆನ್ನಾಗಿ ಬೆಳೀತಾ ಇದ್ದೀನಿ ಅಲ್ವಾ, ಚೆನ್ನಾಗಿ ಮುಂದಕ್ಕೆ ಹೋಗ್ತಾ ಇದ್ದೇನೆ ಅನ್ನೋದು ಅನಿಸ್ತದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಯಾಕೆ ನನ್ನ ಪ್ರಾರ್ಥನೆ ದೇವರು ಕೇಳಿಸ್ಕೊಳ್ತಾ ಇಲ್ಲ, ಯಾಕೆ ನನಗೆ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ, ಯಾಕೆ ನನ್ನ ಕುಟುಂಬದಲ್ಲಿ ಸ್ವಲ್ಪ ಏರ್ಪೇರಾಗ್ತಾ ಇದೆ? ಯಾಕೆಂದರೆ ನಾನು ದೇವರಲ್ಲಿ ಏನಿಲ್ಲ, ಹತ್ತಿರವಾಗಿಲ್ಲ. ಯಾವಾಗ ನಾವು ದೇವರಿಗೆ ಹತ್ತಿರವಾಗಿರುತ್ತೇವೋ ನಾವು ಆತ್ಮೀಕವಾಗಿರುತ್ತೇವೆ. ನಾವು ಚರ್ಚ್ಗೆ ಹೋಗಿ ಬಂದಾಗ ಅವತ್ತೆಲ್ಲ ಹೆಂಗಿರ್ತೇವೆ? ಹಾಲೆಲೂಯಾ, ಸ್ತೋತ್ರ, ಆಮೆನ್, ದೇವರಿದ್ದಾನೆ ಇವತ್ತು, ದೇವ್ರ ಜೊತೆಯಲ್ಲಿದ್ದಾನೆ ಇವತ್ತು ಅಂತ ಹೋಗ್ತೀವಿ. ಸೋಮವಾರ ಆಗುವಾಗ ನಿನ್ನೆ ದೇವ್ರು ಹೇಳಿದ್ದಾರೆ, ದೇವ್ರು ಇರ್ತಾರೆ ಅಂತ. ಮಂಗಳವಾರ ಆಗುವಾಗ ಮೊನ್ನೆ ದೇವ್ರು ಹೇಳಿದ್ದಾರೆ. ಬುಧವಾರ ಆಗುವಾಗ 3 ದಿವಸ ಹಿಂದೆ ದೇವ್ರು ಹೇಳಿದ್ದಾರೆ. ಗುರುವಾರ ಆಗುವಾಗ ದೇವ್ರ ಮಾತೇನೋ ಜ್ಞಾಪಕನೇ ಬರ್ತಾ ಇಲ್ಲ. ಶುಕ್ರವಾರ ಆಗುವಾಗ ದೇವ್ರು ಇದಾನೋ ಇಲ್ವೋ, ದೇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ. ಶನಿವಾರ ಆಗುವಾಗ ಅಯ್ಯೋ ಏನೋಪ್ಪ ಯಾಕೆ ಬಿಡು, ಮೊನ್ನೇನು ಹೋಗಿದ್ದೆ ಚರ್ಚ್ಗೆ, ಆವಾಗ ಹೋಗಿದ್ದೆ. ಶನಿವಾರ ಆಗೋಷ್ಟರಲ್ಲಿ ಡೌನ್ ಆಗೋಗ್ತೀವಿ. ಇಲ್ಲಿ ಮತ್ತೆ ಹೋಗೋಣ ಚರ್ಚ್ಗೆ ಅಂದಾಗ ಭಾನುವಾರ ಬಂದಾಗ ಚರ್ಚಲ್ಲಿ ಬಂದು ಮತ್ತೆ ಹಾಲೆಲೂಯಾ, ಸ್ತೋತ್ರ, ಆಮೆನ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್ ಅನ್ನೋಗ ತಿರುಗಿ ಚಾರ್ಜ್ ಆಗ್ತೇವೆ ಅಲ್ವಾ? ಅಂದರೆ ಚಾರ್ಜ್ ಆಗುವಾಗ ದೇವರಿದ್ದಾನೆ, ಇರಲಿ, ಕಷ್ಟ ಇರಲಿ, ಕುಟುಂಬದಲ್ಲಿ ಹೋರಾಟ ಇರಲಿ, ಪ್ರಯಾಸ ಇರಲಿ, ದೇವರಿದ್ದಾನೆ ದೇವರಿದ್ದಾನೆ ಅಂತ ಹೋಗ್ತೀವಿ. ಯಾವಾಗ ದೇವರ ಪ್ರಸನ್ನತೆಯಿಂದ ನಾವು ಸ್ವಲ್ಪ ದೂರ ಆಗ್ತೇವೋ, ವಾಕ್ಯದಿಂದ ದೂರ ಆಗ್ತೇವೋ, ಪ್ರಾರ್ಥನೆಯಿಂದ ದೂರ ಆಗ್ತೇವೋ, ಆವಾಗ ನಮಗೆ ಅನಿಸುತ್ತೆ ನಾನು ದೇವರಿಗೆ ದೂರವಾಗಿ ಹೋಗ್ತಾ ಇದ್ದೇನೆ. ಅದರಲ್ಲಿ ಇವತ್ತು ಬರ್ತಾ ಇದೆ, ದೇವರಿಂದ ದೂರ ಆಗುತ್ತಿರುವ ಲಕ್ಷಣಗಳು ಕೆಲವು ಸಾರಿ ಗೊತ್ತಾಗ್ತದೆ, ಕೆಲವು ಸಾರಿ ಗೊತ್ತಾಗೋದೇ ಇಲ್ಲ. ಕೆಲವರು ಆಸ್ಪತ್ರೆಗೆ ಹೋಗ್ತಾರೆ, ಟ್ರೀಟ್ಮೆಂಟ್ಗಂತ ಹೋಗಿ ಸ್ಕ್ಯಾನ್ ಮಾಡಿಸುವಾಗ ದಿಢೀರ್ನ ಹೇಳ್ತಾರೆ ನಿನಗೆ 3rd ಸ್ಟೇಜು 4th ಸ್ಟೇಜು ಕ್ಯಾನ್ಸರು ಅಂದ್ಬಿಡ್ತಾರೆ. ಲಿವರ್ ಡ್ಯಾಮೇಜ್ ಆಗಿದೆ ಅಂತಾರೆ, ಕಿಡ್ನಿ ಸ್ವಲ್ಪ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾರೆ, ಹಾರ್ಟ್ ಸ್ವಲ್ಪ ವೀಕ್ ಆಗಿದೆ ಅಂತ ಹೇಳ್ತಾರೆ. ಅಯ್ಯೋ ನನಗೆ ಗೊತ್ತಾಗ್ಲಿಲ್ವೇ? ಆವಾಗ ನಿಮಗೆ ಸ್ವಲ್ಪ ಸಿಂಪ್ಟಮ್ ತೋರಿಸಿರುತ್ತೆ. ಕೆಲವರು ಹಾರ್ಟ್ ಅಟ್ಯಾಕ್ ಬಗ್ಗೆ ಹೇಳ್ತಾರಲ್ವಾ, ನಿಮಗೆ ಈಗಾಗಲೇ ಏನಾಗಿದೆ, ಸ್ವಲ್ಪ ಲಕ್ಷಣಗಳು ಕಾಣಿಸಿದ್ದಾವೆ, ಆದರೆ ನೀವು ಅದರ ಬಗ್ಗೆ ಗಮನ
ವಹಿಸಿಲ್ಲ. ಪ್ರಾರಂಭದಲ್ಲೇ ನಾವು ಅದನ್ನು ನೋಡ್ಕೊಂಡಿದ್ರೆ ನಾವು ಏನಾದರೂ ಮಾಡ್ಬೋದಾಗಿತ್ತು ಅಂತ ಹೇಳ್ತಾರೆ. ಪ್ರಿಯ ದೇವಜನವೇ, ಇವತ್ತು ದೇವರ ವಾಕ್ಯ ಹೇಳುತ್ತದೆ, ನಾವು ಕೆಲವು ಸಾರಿ ದೇವರಿಂದ ದೂರ ಆಗ್ತಾ ಇರ್ತೀವಿ, ನಮಗೆ ಗೊತ್ತಾಗೋದೇ ಇಲ್ಲ. ನಾವು ಅಂದ್ಕೊಳ್ತೀವಿ, ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಲ್ಲ, ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀನಲ್ಲ. ಒಂದು ಕಡೆ ಏನಂದರೆ, ನಾನು ನಿನ್ನೆ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಏನಿತ್ತಂದರೆ, ಯಾರೋ ಪ್ರಯಾಣ ಮಾಡಕ್ಕೆ ಹೋಗುವಾಗ ದೇವರೇ ನೀನು ನಮ್ಮ ಜೊತೆಯಲ್ಲಿರು, ನಮ್ಮನ್ನು ಕಾಪಾಡು, ನಮಗೆ ಆಶೀರ್ವಾದ ಮಾಡು, ಸೌಖ್ಯ ಮಾಡು, ಆಪತ್ತುಗಳಿಂದ ಅಪಘಾತಗಳಿಂದ ಕಾಪಾಡು, ಯೇಸುವಿನ ನಾಮದಲ್ಲಿ ಆಮೇನ್ ಅಂದು ಪ್ರಯಾಣ ಮಾಡಿ ಹೋಗಿ ಕಾರಲ್ಲಿ ಕೂತ್ಕೊಂಡು ಸಿನಿಮಾ ಆಡಲು. ಅದೇನೋ ಹಾಡೋದು, ಡುಮುಕು ಡುಮುಕು ಡುಮ್ ಅಂತೇನೋ ಒಂದು ಹಾಡು ಬಂದಿದೆಯಂತ. ಈಗ ಆ ವಿಡಿಯೋದಲ್ಲಿ ಹಂಗೆ ತೋರಿಸಿದ್ರು ಅವರು. ಅದೇನು ಹಾಡು ಗೊತ್ತಿಲ್ಲ, ಅಷ್ಟೇ ಡ್ಯಾನ್ಸ್ ಆಡ್ಕೊಂಡು ಡುಮುಕು ಡುಮು ಡುಮ್ ಅಂತ ಸಿನಿಮಾ ಹಾಡುಗಳು ಹಾಕ್ಕೊಂಡು. ಪ್ರೇಯರ್ ಮಾಡುವಾಗ ಪ್ರಾರಂಭದಲ್ಲಿ ಪ್ರೇಯರ್ ಮಾಡ್ತಾನೆ ಹೋದ್ರೆ, ಕಾರಲ್ಲಿ ಹೋಗುವಾಗ ಮಾತ್ರ ಯಾಕೆ ಸಿನಿಮಾ ಹಾಡುಗಳು ಹಾಕ್ಕೊಂಡು ಹೋಗ್ತಾರೆ? ಅದು ದೇವರಿಗೆ ಒಪ್ಪಿಸ್ಬಿಡೋದು. ಸ್ಟಾರ್ಟಿಂಗ್ ಮಾತ್ರ ದೇವರೇ ಸ್ತೋತ್ರ, ಆಮೇಲೆ ನನಗೆ ಆತ್ರ ಅಲ್ವಾ? ಆ ರೀತಿಯಾಗಿ ಪ್ರಾರಂಭ ಆ ರೀತಿ ಇರ್ತದೆ. ಅಂದರೆ ಅದರ ಅರ್ಥ ನಾವು ದೇವರಲ್ಲಿ ಇದ್ದೀವಿ ಅಂದ್ಕೊಳ್ತೀವಿ, ಆದರೆ ನಾವು ನಿಜವಾಗಿ ಇಲ್ಲ. ಇವತ್ತು ನಾವು ಕೆಲವು ಕಾರ್ಯಗಳನ್ನು ನಾವು ನೋಡೋಣ. ಅದರಲ್ಲಿ ಪ್ರತ್ಯೇಕವಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ, ದಾವೀದನು ತಪ್ಪು ಮಾಡ್ದ ಅಲ್ವಾ? ಮಾಡಬಾರದ ಕೆಲಸವನ್ನು ಮಾಡಿ ಅವನು ಬೇರ್ಷೆಬಳೊಟ್ಟಿಗೆ ಮಾಡಬಾರದ ಕೆಲಸ ಮಾಡಿ ಆರಾಮಾಗಿದ್ದಾನೆ. ನಾನು ಮಾಡಿದ ತಪ್ಪು ಯಾರಿಗೂ ಗೊತ್ತಿಲ್ಲ, ನಾನು ಉರಿಯನನ್ನು ಕೊಂದಿದ್ದು ಯಾರಿಗೂ ಗೊತ್ತಿಲ್ಲ, ಆರಾಮಾಗಿದ್ದಾನೆ. ಆದರೆ ಒಂದು ದಿವಸ ಪ್ರವಾದಿಯಾದಂಥ ನಾತಾನನು ಬಂದು ಒಂದು ಕತೆ ಹೇಳಿದ ದಾವೀದನಿಗೆ. ಏನಂತ? ಅಯ್ಯ, ಒಬ್ಬನು ತುಂಬ ಕುರಿಗಳಿದ್ದಾವೆ ಅವನ ಹತ್ರ. ಆದರೆ ಅವನೇನು ಮಾಡಿದ್ದಾನೆ, ಪಕ್ಕದ ಮನೆ ಕುರಿಯನ್ನು ಆಸೆ ಪಟ್ಟಿದ್ದಾನೆ. ಕುರಿಗಳು ತುಂಬ ಇದೆ ಇವನ ಹತ್ರ, ಇಲ್ಲ ಅಂತಿಲ್ಲ. ಪಕ್ಕದ ಮನೆ ಕುರಿ ಚೆನ್ನಾಗೈತಲ್ವಾ, ಅದು ಕೊಬ್ಬೈತಲ್ವಾ, ಅದು ನನಗೆ ಬೇಕು ಅಂತ ಹೇಳ್ತಾ ಇದ್ದ. ಅದನ್ನೇನು ಮಾಡಿದ್ದಾನೆ, ಮೋಸಪೂರಿತವಾಗಿ ಆ ಯಜಮಾನನ್ನ ಕೊಂದುಬಿಟ್ಟು ಕುರಿಯನ್ನು ಎತ್ಕೊಂಡು ಬಂದ್ಬಿಟ್ಟಿದ್ದಾನೆ. ಏನು ಮಾಡಬೇಕು? ದಾವೀದನಿಗೆ ಕೋಪ ಬರ್ತದೆ. ಅಲ್ಲಯ್ಯ, ಇವನ ಹತ್ರ ಇಷ್ಟು ಕುರಿಗಳಿದ್ಕೊಂಡು ಪಕ್ಕದ ಮನೆಯವನು ಕುರಿಗೆ ಆಸೆ ಪಟ್ಟಿದ್ದಾನಲ್ಲ, ಅವನು ಎಂಥವನು, ಅವನಿಗೆ ಮರಣದಂಡನೆ ಆಗಬೇಕು ಅಂತ ನಾತಾನ್ ಒಂದೇ ಒಂದು ಮಾತು ಹೇಳ್ದ. ಆ ರೀತಿ ಮಾಡಿದವನು ಯಾರೂ ಅಲ್ಲ, ರಾಜ ನೀನೇ ಅಂದ. ಅಬ್ಬಾ, ನಾನಾ ಏನು ಮಾಡಿದೆ? ಹೌದು, ನಿನಗೆ ಅರಮನೆ ಇದೆ, ಎಷ್ಟೋ ಜನ ಹೆಂಡ್ತಿರ್ಬೇಕಾದ್ರೂ ಇದ್ದಾರೆ, ಪಕ್ಕದ ಮನೆ ಹೆಂಡ್ತೀನಿ ಯಾಕೆ ಆಸೆ ಪಟ್ಟೆ ನೀನು? ಆವಾಗ ಅಯ್ಯೋ, ಹಾಗಾದ್ರೆ ಇಷ್ಟು ದಿನ ನಾನು ದೇವರಲ್ಲಿದ್ದೀನಿ ಅಂದ್ಕೊಂಡಿದ್ದು ತಪ್ಪು, ನಾನು ಮಾಡಿದ್ದು ದ್ರೋಹ ಆಗೋಯ್ತು, ನನ್ನನ್ನು ಕ್ಷಮಿಸ್ಬಿಡ್ಲಿ ದೇವರೇ. ಆವಾಗ 51ನೇ ಕೀರ್ತನೆ ಬಡ್ತಾನೆ, ಪ್ರೀತಿ ಸ್ವರೂಪನಾದ ದೇವರೇ, ನನ್ನ ಕರುಣಿಸು, ಕರುಣಾನಿಧಿಯೇ, ನನ್ನ ಪಾಪವನ್ನು ಅಳಿಸಿಬಿಡು. ಅಂದ್ರೆ ಅಲ್ಲಿವರೆಗೂ ಅವನೇನು ಮಾಡ್ತಾನೆ, ಅವನಲ್ಲಿದ್ದಂಥ ತಪ್ಪು ಅವನಿಗೆ ಏನು ಅನಿಸಿಲ್ಲ, ನಾನು ತಪ್ಪು ಮಾಡಿದ್ದೀನಿ ಅನಿಸಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಕ್ರೈಸ್ತರಾಗಿದ್ದೀವಿ, ನಾವು ಹೋಗ್ತಾ ಇದ್ದೀವಿ ಅನಿಸುತ್ತದೆ, ಆದರೆ ನಮ್ಮಲ್ಲಿ ನಾವು ಮಾಡಿರೋ ತಪ್ಪು ಮಾತ್ರ ಎತ್ತಿ ಕಾಣಿಸೋದಿಲ್ಲ. ದೇವ್ರ ವಾಕ್ಯ ಹೇಳುತ್ತದೆ, ಹಾಗಾದರೆ ನಿನ್ನಲ್ಲಿ ಕೆಲವು ಲಕ್ಷಣಗಳಿದ್ದಾವೆ, ದೇವರಿಂದ ನೀನು ದೂರ ಆಗಿದೆಯಾ ದಾವೀದ? ಅರಸನೇ, ನೀನು ದೇವರಿಂದ ಆಗಿದೆಯಾ, ದೂರ ಆಗಿದೆಯಾ? ಎಷ್ಟೋ ಜನರು ದೇವರಲ್ಲಿ ಇದ್ದೀವಿ ಅಂದ್ಕೊಂಡಿರ್ತೀವಿ, ಆದರೆ ದೇವರಲ್ಲಿ ನಾವು ಇರಲ್ಲ, ದೇವರಿಂದ ನಾವು ದೂರ ಇರ್ತೀವಿ. ಆದುದರಿಂದ ದೇವರು ಹೇಳ್ತಾರೆ ಒಂದು ಮಾತು, ಮೊದಲನೇದು, ದೇವರಿಂದ ದೂರ ಆಗುತ್ತಿರುವಂಥವರ ಲಕ್ಷಣದಲ್ಲಿ ಮೊದಲನೇ ಲಕ್ಷಣ ಏನಂದ್ರೆ, ದೇವರು ಅಂದರೆ ನಿರ್ಲಕ್ಷ್ಯ ಬರುತ್ತಂತೆ. ಏನಂತ? ನಿರ್ಲಕ್ಷ್ಯ. ಆ ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನದಲ್ಲಿ, ಯೋಹಾನ 10:27ರಲ್ಲಿ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನ ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. ಯೋಹಾನ 10:27ನೇ ವಾಕ್ಯ ಏನಂತ ಹೇಳ್ತಾ ಇದೆ? ನನ್ನ ಕುರಿಗಳು ನನ್ನ ಸ್ವರಕ್ಕೆ ಏನು ಮಾಡುತ್ತವೋ? ಕಿವಿಗೊಡುತ್ತವೆ. ಒಂದು, ನನ್ನ ಮಾತನ್ನು ಅವು ಏನು ಮಾಡ್ತವೆ? ಕೇಳ್ತವೆ. ಆಮೇಲೆ ಅವು ನನ್ನ ಹಿಂದೆ ಬರುತ್ತವೆ. ಯಾರ ಹಿಂದೆ ಬರುತ್ತವವು? ಕುರುಬನ ಹಿಂದೆ ಹೋಗುತ್ತವೆ. ನಾವು ದೇವರ ಮಕ್ಕಳಾಗಿದ್ದರೆ ನಾವು ಯಾರ ಹಿಂದೆ ಹೋಗ್ತೀವಿ? ನಾವು ಯಾರನ್ನು ಹಿಂಬಾಲಿಸ್ತೇವೆ? ಹೌದಲ್ವಾ? ದೇವರ ವಾಕ್ಯಗಳನ್ನು ದೇವರ ಮಕ್ಕಳು ಹಿಂಬಾಲಿಸಬೇಕು, ಸಭೆಗಳನ್ನು ಹಿಂಬಾಲಿಸಬೇಕು, ಸೇವಕರನ್ನು ಹಿಂಬಾಲಿಸಬೇಕು, ದೇವರನ್ನು ಹಿಂಬಾಲಿಸಬೇಕು. ಆದರೆ ಕೆಲವು ಯವ್ವನ ಪ್ರಾಯದ ಮಕ್ಕಳು, ಕೆಲವು ಕುಟುಂಬಸ್ಥರು, ಮಕ್ಕಳು ಮಾತ್ರ ಅಲ್ಲ, ಈ ಯವನಸ್ಥರು ಮಾತ್ರ ಅಲ್ಲ,
ಗಂಡಸರು ಹೆಂಗಸರು ಕೂಡ ಸಿನಿಮಾ ಹೀರೋಗಳನ್ನು ಫಾಲೋ ಮಾಡ್ತಾರೆ, ರಾಜಕೀಯ ವ್ಯಕ್ತಿಗಳನ್ನು ಫಾಲೋ ಮಾಡ್ತಾರೆ ಅಲ್ವಾ? ಅನೇಕ ಆರ್ಟಿಸ್ಟ್ಗಳನ್ನ, ಕಾಮಿಡಿಯನ್ಸ್ ಅನ್ನ, ವಿಧ ವಿಧವಾದ ವ್ಯಕ್ತಿಗಳನ್ನ ಫಾಲೋ ಮಾಡ್ತಾರೆ. ಅವರು ಅವ್ರ ರೀತಿಯಲ್ಲಿ ಇರ್ಬೇಕಂದ್ಕೊಳ್ತಾರೆ, ಅವ್ರ ರೀತಿ ನಡೆಯಬೇಕಂತಾರೆ. ಹಾಗಾದ್ರೆ ನಮ್ಮ ಕುರುಬ ಯಾರು? ಹೀರೋನ, ಹೀರೋಯಿನ್ನ ಅವ್ರ ತರ ನಡೀತಾ ಇದ್ದೀವಾ, ಇಲ್ಲ ಯೇಸುವಿನಂತೆ ನಡೀತಾ ಇದ್ದೀವಾ? ಕೆಲವು ಯವನಸ್ಥರು ಮಕ್ಕಳು ಮಾತ್ರ ಅಲ್ಲ, ವಯಸ್ಕರು ಕೂಡ ಅವರು ಸಿನಿಮಾ ನಟರನ್ನು, ನಟಿಯರನ್ನು, ಆ ಸಿನಿಮಾಗಳನ್ನು, ಸೀರಿಯಲ್ಗಳನ್ನು ಪಾಲನೆ ಮಾಡ್ತಾರೆ ಹೊರತು ದೇವರನ್ನು, ದೇವರ ವಾಕ್ಯಗಳನ್ನ ಪಾಲನೆ ಮಾಡೋದಿಲ್ಲ. ಹಾಗಾದ್ರೆ ನಾವು ಯಾರನ್ನು ಹಿಂಬಾಲಿಸ್ತಾ ಇದ್ದೇವೆ? ನಾವು ಯಾವಾಗ ಹೆಚ್ಚಿನ ಸಮಯ ನಾವು ಅವುಗಳಿಗೆ ಕೊಡುತ್ತೇವೋ ಹಾಗಾದ್ರೆ ನಮ್ಮಲ್ಲಿ ದೇವರು ಕಡಿಮೆ ಆಗಿದ್ದಾನೆ, ದುಷ್ಟನ ಕಾರ್ಯಗಳು ಅಧಿಕವಾಗಿ ಇವೆ. ಅದರ ಅರ್ಥ ನಾವು ದೇವರಲ್ಲಿ ಪೂರ್ತಿ ಇಲ್ಲ. ನಾವು ದೇವರಿಗೆ ಹಾಡಾಡ್ತೀವಿ ಅಂದರೆ ಪೂರ್ಣ ಹೃದಯದಿ ನಿನ್ನ ಆರಾಧಿಸುವೆ, ಪೂರ್ಣ ಶಕ್ತಿಯಿಂದ ನಿನ್ನ ಆರಾಧಿಸುವೆ, ಪೂರ್ಣ ಬುದ್ಧಿಯಿಂದ ಆರಾಧಿಸುವೆ ಅಲ್ವಾ? ಪೂರ್ಣ ಅಂತ ಆಡ್ತೀವಿ, ಆದರೆ ನಮ್ಮ ಹೃದಯ ಪೂರ್ಣತೆ ಇಲ್ಲ. ನಾವೇನು ಮಾಡ್ತೀವಿ? ದೇವರ ಹೃದಯದಲ್ಲಿ ಕಂಪಾರ್ಟ್ಮೆಂಟು, ಮನೆಗಳಲ್ಲಿ ರೂಮ್ಗಳು ಮಾಡ್ದಂಗೆ ಮಾಡಿಕೊಡ್ತೀವಿ. ಓಕೆ, ಮೊದಲು ದೇವರು ಒಂದು ರೂಮಲ್ಲಿ, ದೇವರು ಇನ್ನೊಂದು ರೂಮಲ್ಲಿ ಸ್ನೇಹಿತರು. ಅವ್ರು ಹೇಳಿದ್ದೆ, ಕೆಲವರು ನೋಡ್ರಿ ಫ್ರೆಂಡ್ಸ್ ಹೇಳಿದ್ರೆ ಕೇಳ್ತಾರೆ, ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ್ರೆ ಕೇಳಲ್ಲ. ಹೌದಲ್ವಾ? ಅವರು ಇವರು ಕೇಳಿದ್ದನ್ನು ನಂಬ್ತಾರೆ, ಆದರೆ ಮನೆಯಲ್ಲಿ ಹೇಳಿದವ್ರು ಕೇಳಲ್ಲ. ಬುದ್ಧಿ ಮಾತಿಗೆ ಹೇಳಿದ್ರೆ ಹೇಳಲ್ಲ. ನಾವು ಬೆಳೆದ್ಬಿಟ್ಟು ನಮಗೆ ಗೊತ್ತು, ನಿಮಗಿಂತ ಜಾಸ್ತಿ ನಮಗೆ ಗೊತ್ತು ಅಂದ್ಬಿಡ್ತಾರೆ. ಅಂದ್ರೆ ಅರ್ಥ ದೇವರು ಸ್ವಲ್ಪ, ಸ್ನೇಹಿತರು ಸ್ವಲ್ಪ, ಲೋಕ ಸ್ವಲ್ಪ, ಸಿನಿಮಾ ಸ್ವಲ್ಪ, ಕ್ರಿಕೆಟ್ ಸ್ವಲ್ಪ, ಫುಟ್ಬಾಲ್ ಸ್ವಲ್ಪ ಅಲ್ವಾ? ಇವೆಲ್ಲವನ್ನು ಸ್ವಲ್ಪ ಸ್ವಲ್ಪ ದೇವರು ಪೂರ್ತಿ ಇದ್ದಾನ ಅಲ್ಲಿ? ದೇವರು ಪೂರ್ತಿ ಇಲ್ಲ. ಹಾಗಾದ್ರೆ ದೇವರ ಮಕ್ಕಳು ತಮ್ಮ ಹೃದಯಗಳನ್ನ ಪೂರ್ಣವಾಗಿ ದೇವರಿಗೆ ಕೊಡಬೇಕೆ ಹೊರತು ಸ್ವಲ್ಪ ಸ್ವಲ್ಪ ಅಲ್ಲ. ನಾವು ಪೂರ್ಣವಾಗಿ ದೇವರಿಗೆ ಕೊಡಬೇಕು. ಅದಕ್ಕೆ ಮೊದಲನೇನಂದ್ರೆ ನಾವು ದೇವರನ್ನ ನಿರ್ಲಕ್ಷ್ಯ ಮಾಡ್ತೀವಿ. ಒಂದು ವೇಳೆ ಭಾನುವಾರ, ಕೆಲವು ಸರಿ ಯಾವಾಗಲೂ ಒಂದ್ಸರಿ, ಕೆಲವರು ಹೇಳ್ತಾರೆ ನಾನು ಆವಾಗ ನಿಮ್ಮ ವಿಡಿಯೋ ನೋಡ್ತೀನಿ ಪಾಸ್ಟ್ರೆ. ಯಾವಾಗಲೂ ಯಾಕೆ ನೋಡಲ್ಲ ಅಂತ ಕೇಳಿದ್ರೆ ಟೈಮ್ ಸಿಗಲ್ಲ. ಹಾಗಾದ್ರೆ ನಾನು ಕೇಳ್ತೇನೆ, ವಿಡಿಯೋ ನೋಡೋದಕ್ಕೆ ಟೈಮ್ ಸಿಗಲ್ಲ, ಸಿನಿಮಾ ನೋಡೋಕ್ಕೆ ಸಿಗುತ್ತಾ? ಸೀರಿಯಲ್ ನೋಡೋಕ್ಕೆ ಸಿಗುತ್ತಾ? ಕ್ರಿಕೆಟ್ ನೋಡೋಕ್ಕೆ ಸಿಗುತ್ತಾ? ಅದು ಸಿಗುತ್ತೆ. ಹಾಗಾದರೆ ನೀವು ಬ್ಯುಸಿ ಇಲ್ಲ, ದೇವರಿಗೆ ಮಾತ್ರನೇ ಬ್ಯುಸಿ ನೀವು ಅಲ್ವಾ? ಅದರರ್ಥ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ, ದೇವರ ವಾಕ್ಯವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ, ಪ್ರಾರ್ಥನೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ, ದೇವರ ಕಾರ್ಯಗಳನ್ನು, ದೇವರ ಸೇವೆಯನ್ನು, ದೇವರಿಗೆ ಮೊದಲ ಸ್ಥಾನವನ್ನು ಕೊಡಬೇಕಾಗಿರುವುದನ್ನು ನಾವೇನು ಮಾಡ್ತಾ ಇದ್ದೀವಿ? ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ, ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಅದು ಮೊದಲನೇದು ಅಂತ ನಾವು ನೋಡುತ್ತಾ ಇದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 9ನೇ ವಚನದಲ್ಲಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನದಲ್ಲಿ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮವು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಏನು ಆತ್ಮ ಇರಬೇಕಂತೆ? ಕ್ರಿಸ್ತನ ಆತ್ಮ ಇದ್ರೆ ನೀನು ಕ್ರಿಸ್ತನವನು, ಕ್ರಿಸ್ತನ ಆತ್ಮನ ಇಲ್ಲ ಅಂದ್ರೆ ನೀನು ದುಷ್ಟನವನು ಅಲ್ವಾ? ನಾವು ದೇವರಲ್ಲಿದ್ದೇವಾ ಇಲ್ಲ ದುಷ್ಟನಲ್ಲಿದ್ದೇವಾ? ನಾವು ನಿರ್ಲಕ್ಷ್ಯ ಮಾಡಬಾರದು. ದೇವರ ವಾಕ್ಯ ಯಾವಾಗಲೂ ನಾವು ಹೇಳ್ತೀವಿ, ಮತ್ತಾಯ 6:33, ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ಪೂರ್ಣವಾಗಿ ದೇವರಿಗಾಗಿ, ಪೂರ್ಣವಾಗಿ ದೇವರ ಸ್ವರ ಕೇಳ್ರಿ. ಎಷ್ಟು ಪ್ರಸಂಗಗಳು ಮಾಡಿದರು, ಎಷ್ಟು ಸಭೆಗಳನ್ನು ನಡೆಸಿದರು, ದೇವಜನರನ್ನು ಆಕರ್ಷಣೆ ಮ್ಯಾಗ್ನೆಟ್ ಆ ಕಡೆ ಎಳಿತಾ ಇರ್ತದೆ. ಈಗ ನೀವು ನಾನು ಆಲೋಚನೆ ಮಾಡ್ಕೊಳ್ಳಿ, ನಮ್ಮನ್ನು ಸೆಳೆಯುವ ಮ್ಯಾಗ್ನೆಟ್ ಇದೆಯಲ್ವಾ, ಮ್ಯಾಗ್ನೆಟ್ ನೀವು ನೋಡಿದಿರಲ್ವಾ, ಅಯಸ್ಕಾಂತ. ಅಯಸ್ಕಾಂತಕ್ಕೆ 2 ಮುಖ ಇದೆ. ಒಂದು ಮುಖ ಆಪೋಸಿಟ್ ಏನಾದರೂ ನೀವು ಇಟ್ಟರೆ ಅದು ದೂರ ದೂರ ಹೋಗ್ತದೆ ಅಲ್ವಾ? ಅದು ಉಲ್ಟಾ ಇಟ್ಟರೆ ಮೆತ್ಕೊಂತದೆ, ಹೌದಾ ಇಲ್ವಾ? ಕೆಲವು ಸಾರಿ ದುಷ್ಟನೇನು ಮಾಡ್ತಾನೆ ಗೊತ್ತಾ? ಕೆಲವರನ್ನ ದೇವರಿಗೆ ಆಪೋಸಿಟ್ ಆಗಿ ಮಾಡಿಬಿಡ್ತಾನೆ. ದೇವರಂದ್ರೆ ಆಗಲ್ಲ, ಅವ್ರಿಗೆ ಮೆತ್ಕೊಳ್ಳಲ್ಲ. ಅದು ನೀವು ತಳ್ಳಿ ನೋಡ್ರಿ, ಇದು ದೊಡ್ಡ ದೊಡ್ಡ ಮ್ಯಾಗ್ನೆಟ್ಗಳು ನೀವು ತಳ್ಳಿದ್ರೆ ದೊಡ್ಡವು ಆಗಲ್ಲ ನಿಮ್ಮ ಕೈಯಲ್ಲಿ. ಸಣ್ಣ ಸಣ್ಣವನ್ನು ಸುಮ್ಮನೆ ಹಿಂಗೆ ಸೇರಿಸ್ಬೋದು, ಆದರೆ ಅದು ಮೆತ್ಕೊಳ್ಳಲ್ಲ. ನಮ್ಮ ಸಂಬಂಧ ಮ್ಯಾಗ್ನೆಟ್ ಒಂದಕ್ಕೊಂದು ಹೆಂಗಿರಬೇಕು? ಅಂಟಿಕೊಳ್ಬೇಕು. ನೀವು ಇಲ್ಲಿಟ್ಟು ನೋಡಿದ್ರೆ ಹಂಗೆ ಒಂದಕ್ಕೊಂದು ಜಾಯಿಂಟ್ ಆಗಿಬಿಡ್ತವೆ.
ದೇವರು ಅಂದರೆ ನಮ್ಮ ಮನಸ್ಸು ಹಂಗಿರಬೇಕು, ಜೈಂಟ್ ಆಗಿಬಿಡ್ಬೇಕು ಬೇಗ. ಇಲ್ಲ, ದೇವರು ಅಂದರೆ ಫಸ್ಟು ಜೈಂಟ್ ಆಗಿಬಿಡ್ಬೇಕು. ಆದರೆ ಯಾವಾಗ ಮ್ಯಾಗ್ನೆಟ್ ಆಪೋಸಿಟ್ ಸೈಡ್ ಬರುತ್ತೋ, ವಿರುದ್ಧ ಸೈಡ್ ಬರುತ್ತೋ, ನಾವೆಷ್ಟು ದೇವರ ಹತ್ರಕ್ಕೆ ಬರಬೇಕು, ದೇವರಲ್ಲಿ ಇರಬೇಕು, ದೇವರ ಸೇವೆ ಮಾಡಬೇಕು, ದೇವರಿಗಾಗಿ ನಿಲ್ಲಬೇಕು ಅಂದರೂ ಕೂಡ ಮ್ಯಾಗ್ನೆಟ್ ತಳ್ತಾ ಇರ್ತದೆ. ಯಾಕೆಂದರೆ ಆಪೋಸಿಟ್ ಸೈಡು ನಿಮ್ಮನ್ನು ಎಳಿತಾ ಇರುತ್ತೆ. ಆಪೋಸಿಟ್ ಸೈಡ್ ಏನು ಗೊತ್ತಾ? ಲೋಕದಾಶೆ, ಹಣದಾಶೆ, ಶರೀರದಾಶೆ, ಎಲ್ಲ ಕಾರ್ಯಗಳು ಎಳಿತಾ ಇರುವಾಗ ದೇವರ ಹತ್ರಕ್ಕೆ ಬಿಡಲ್ಲ. ದೇವರಂದ್ರೇ ಮನಸ್ಸು ಬರಲ್ಲ. ಪ್ರಾರ್ಥನೆ ಮಾಡೋಕ್ಕೆ ಮನಸ್ಸಾಗಲ್ಲ, ವಾಕ್ಯ ಓದಕ್ಕೆ ಮನಸ್ಸಾಗಲ್ಲ, ಚರ್ಚ್ಗೆ ಹೋಗಕ್ಕೆ ಮನಸ್ಸಾಗಲ್ಲ. ಏನೋ ಒಂಥರ, ಏನು ದೇವರೇ ನನ್ನ ಜೀವನ ಯಾಕೆ ಹಿಂಗಿದೆ, ಎಲ್ಲರೂ ಚೆನ್ನಾಗಿದ್ದಾರಲ್ವ, ನಾನು ಯಾಕೆ ಹೀಗಿದ್ದೇನೆ ಅನ್ನುವಂಥ ರೀತಿಯಲ್ಲಿ ಅನಿಸುತ್ತದೆ. ಅದಕ್ಕೆ ನಾವೇನು ಮಾಡಬೇಕು ಗೊತ್ತಾ? ನಿರ್ಲಕ್ಷ್ಯ ಭಾವನೆ ತೋರಬಾರ್ದು, ಪ್ರಯತ್ನ ಮಾಡಬೇಕು. ದೇವರಲ್ಲಿ ಪ್ರಯತ್ನ ಮಾಡಿ, ಮನಸ್ಸಿಲ್ಲ ಅಂದರು ಬಿಡು, ಇವತ್ತು ಬೇಡ, ಹಿಂಗೆ ಬೇಡ, ಇಲ್ಲ, ಎದ್ದೇಳ ಮೇಲೆ ನಮಗೆ ನಾವೇ ಹೇಳ್ಕೋಬೇಕು. ಎದ್ದೇಳ ಮೇಲೆ ಕುತ್ಕೋಬೇಡ, ಸೈತಾನ್ಗೆ ಅವಕಾಶ ಕೊಡಬೇಡ. ನನ್ನ ಮನವೇ, ಇದೇ ದಾವೀದನು ಹೆಂಗೆ ಹೇಳ್ತಾನೆ, ನನ್ನ ಮನವೇ ಕರ್ತನ ಕೊಂಡಾಡು, ಮರಿಬೇಡ. ಅವನಿಗೆ ಹೇಳ್ಕೊಳ್ತಾನೆ, ನನ್ನ ಮನವೇ ಮರಿಬೇಡ, ದೇವರು ಮಾಡಿದ ಉಪಕಾರ ಮರಿಬೇಡ, ಎದ್ದೇಳ ಮೇಲೆ. ನಮಗೆ ನಾವೇ ಹೇಳ್ಕೋಬೇಕು. ಹೌದು, ಹೋರಾಟ ಇದೆ, ಪ್ರಯಾಸ ಇದೆ, ತಡೆಗಳಿದ್ದಾವೆ, ತೊಂದರೆಗಳಿದ್ದಾವೆ, ಕಷ್ಟಗಳಿದ್ದಾವೆ, ಕಣ್ಣೀರಿದೆ, ಸಾಲಗಳಿದ್ದಾವೆ, ನೋವುಗಳಿದ್ದಾವೆ. ಆದರೆ ನಮಗೆ ನಾವೇ ಹೇಳ್ಬೇಕು, ಎದ್ದೇಳು. ದೇವರ ವಿಷಯಕ್ಕೆ ನಿರ್ಲಕ್ಷ್ಯ ಮಾಡಬೇಡ. ಬೇರೆ ಯಾವ ವಿಷಯ ಆದರೂ ನಿರ್ಲಕ್ಷ್ಯ ಮಾಡ್ಬೋದು, ದೇವರ ವಿಷಯ ನಾವು ನಿರ್ಲಕ್ಷ್ಯ ಮಾಡ್ಬೋದು. ಎರಡನೇ ಕಾರ್ಯ, ದೇವರ ಕಾರ್ಯಗಳನ್ನು ಅನುಮಾನಿಸೋದು. ನಾವು ದೇವರಿಂದ ದೂರ ಆಗಿರೋದಕ್ಕೆ ಕಾರಣ ಇನ್ನೊಂದು ಒಂದು ಲಕ್ಷಣ ಏನದು? ದೇವರ ಕಾರ್ಯಗಳನ್ನು ಅನುಮಾನಿಸುವುದು. ಸೈತಾನ್ ಏನು ಮಾಡ್ತಾನೆ ಗೊತ್ತಾ? ಅನುಮಾನ ತಂದಾಗ್ತಾನೆ. ಇದು ಆಗುತ್ತಾ, ಇದು ನಡೆಯುತ್ತಾ, ಈ ವ್ಯಕ್ತಿ ಬದಲಾಗ್ತಾರಾ, ಈ ವ್ಯಕ್ತಿ ಆಶೀರ್ವಾದ ಹೊಂದ್ತಾರಾ, ಈ ವ್ಯಕ್ತಿ ಫಲಿತವನ್ನು ಕಾಣ್ತಾರಾ, ಸಫಲತೆಯನ್ನು ಕಾಣ್ತಾರಾ ಎಂಬ ಅನುಮಾನವನ್ನು ಸೈತಾನನು ಹುಟ್ಟಿಸ್ಬಿಡ್ತಾನೆ ಅಲ್ವಾ? ಎಷ್ಟೋ ಅನುಮಾನಗಳನ್ನು ಎಷ್ಟೋ ಜನರಲ್ಲಿ ಅನುಮಾನ ಹುಟ್ಟಿಸಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ 7ನೇ ವಚನದಲ್ಲಿ, ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು ಅಂತ ಹೇಳ್ತದೆ. ಏನು ಮಾಡಬೇಕಂತ? ಕರ್ತನಿಗೆ ನಾವು ಏನು ಮಾಡಬೇಕು? ಭಯಪಟ್ಟು ಕೆಟ್ಟದ್ದನ್ನು ಏನು ಮಾಡಬೇಕು? ತೊರೆದು ಬಿಡಬೇಕು. ನಮ್ಮದಲ್ಲದೆ ಇರೋದು ನಮಗೆ ಅದೇನು ಹೇಳ್ತಾರಲ್ಲ, ಅದು ಎಷ್ಟೇ ಆಗಲಿ ನಮಗೆ ಬೇಡ. ಹಾಗಿರುವಾಗ ದೇವರ ಮಕ್ಕಳಾಗಿರುವಂಥ ನಮಗೆ ಏನಾದರೂ ಪಾಪವು ನಮ್ಮನ್ನು ಅಂಟಿಕೊಳ್ಳಲಿಕ್ಕೆ ಬರುವಾಗ ನನಗೂ ಅದಕ್ಕೆ ಸಂಬಂಧ ಇಲ್ಲ. ನಾವು ನಿಬಂಧನೆ ಮಾಡಿಕೊಳ್ಳಬೇಕು. ದೇವಭಕ್ತರು ನನ್ನ ಕಣ್ಣಿನೊಟ್ಟಿಗೆ ನಿಬಂಧನೆ ಮಾಡಿಕೊಂಡಿದ್ದೇನೆ, ಕೆಟ್ಟದನ್ನು ನೋಡಲ್ಲ, ಇನ್ನು ಮೇಲೆ ನನ್ನ ಬಾಯಿಂದ ಕೆಟ್ಟದನ್ನು ಮಾತಾಡಲ್ಲ ಅಂತ ನಿಬಂಧನೆ ಮಾಡಿಕೊಂಡಿದ್ದೇನೆ, ನನ್ನ ಕಿವಿಯಿಂದ ಕೇಳಲ್ಲ ಅಂತ ನಿಬಂಧನೆ ಮಾಡಿಕೊಂಡಿದ್ದೇನೆ. ಹಾಗೆ ನಾವು ಯಾವುದರಲ್ಲಿ ಬಲಹೀನರಾಗಿದ್ದೇವೋ ಅಲ್ಲಿ ನಾವು ನಿಬಂಧನೆ ಮಾಡ್ಕೊಬೇಕು. ದೇವರೇ, ನಾನು ಏನಲ್ಲ, ನಿನ್ನ ಕಾರ್ಯಗಳಲ್ಲಿ ನಾನು ಅನುಮಾನಿಸುವುದಿಲ್ಲ. ಅನುಮಾನ ಹುಟ್ಟಿಸುವುದು ಸೈತಾನ್ನ ಕೆಲಸ. ನೀವು ನೋಡ್ತೀರಿ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುತ್ತದೆ, ಯಾಕೋಬ 1ನೇ ಅಧ್ಯಾಯ 6ನೇ ವಚನ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಏನು ಮಾಡಬೇಕಂತೆ? ಸ್ವಲ್ಪವೂ ಸಂದೇಹ ಪಡದೆ ಏನು ಮಾಡಬೇಕಂತೆ? ನಂಬಿಕೆ ಇಟ್ಟು ಕೇಳಿಕೊಳ್ಬೇಕು. ಸಂದೇಹ ಪಟ್ಟರೆ ಏನಾಗಲ್ಲ, ಉತ್ತರ ಸಿಗಲ್ಲ. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಕೂತ್ಕೊಳ್ತೀವಿ ಅಂತ ತಿಳ್ಕೊಳ್ಳಿ. ನಾನು ಈ ಉದಾಹರಣೆ ಅನೇಕ ಸಾರಿ ಹೇಳಿದ್ದೀನಿ. ಓಕೆ, ದೇವರೇ, ಬರೋ 15ನೇ ತಾರೀಕಿಗೆ ನನಗೊಂದು ಕೆಲಸ ಇದೆ, ನಾನವತ್ತು 10,000 ರೂಪಾಯಿ ಕಟ್ಟಬೇಕು, ನೀನು ಒದಗಿಸಿ ಕೊಡ್ತೀಯ ಅಂತ ನನಗೆ ಗೊತ್ತಿದೆ. ಓಕೆ, ನೀನು ನನಗೆ ಒದಗಿಸಿ ಕೊಡ್ತೀಯ ಅಂತ ಗೊತ್ತಿದೆ. 10,000 ರೂಪಾಯಿ ಅಂತ ನಾವು ಪ್ರೇಯರ್ ಮಾಡ್ತೀವಿ. ನೆಕ್ಸ್ಟು ಒಂದು ಮನಸ್ಸಲ್ಲಿ ಒಂದು ಡೌಟ್ ಬರ್ಬೋದು, 15ನೇ ತಾರೀಕು 10,000 ಎಲ್ಲಿಂದ ಬರುತ್ತೆ ನಿನಗೆ? ಬರುತ್ತಾ ಇಲ್ವಾ? ಯಾರು ಕೊಡ್ತಾರೆ ನಿನಗೆ? ಒಂದೇ 10,000 5,000 ನೀವು ಬಿಟ್ಬಿಡಿ, 1,00,000 ಅಂತ ತಿಳ್ಕೊಳ್ಳಿ, ಇಲ್ಲ 2,00,000 ಅಂತ ತಿಳ್ಕೊಳ್ಳಿ. ದಿಢೀರ್ನೆ ಒಂದು 10 ದಿವಸ ಬಿಟ್ಟು ನೀವು ಒಂದು 2,00,000 ರೂಪಾಯಿ ಕಟ್ಟಬೇಕು. ನಿಮ್ಮ ಹತ್ರ ಅದು 100 ರೂಪಾಯಿನೇ ಇಲ್ಲ. ನೀವು ಪ್ರೇಯರ್ ಮಾಡ್ತಾ ಇದ್ದೀರ, ನನ್ನ ದೇವರು ದೊಡ್ಡವನು, ಸರ್ವಶಕ್ತನು, ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀವು ಪ್ರಾರ್ಥನೆ ಮಾಡಿ, ಇನ್ನು 10 ದಿವಸ ಇದೆ, ಇನ್ನು 2,00,000 ಬೇಕು, ದೇವರು ಒದಗಿಸ್ತಾನೆ ಅಂತ ಪ್ರೇಯರೇನೋ ಮಾಡಿದ್ವಿ. ಆದರೆ ಮನಸ್ಸಲ್ಲಿ ಏನು ಬರುತ್ತೆ? 2,00,000 ಯಾರು ಕೊಡ್ತಾರೆ ಅಲ್ವಾ? ಅನಿಸುತ್ತಾ ಇಲ್ವಾ? ಎಲ್ಲಿಂದ ಬರುತ್ತೆ? ಏನಾದರೂ ಇದೆಯಾ ಮಾರಕ್ಕೆ? ಏನು ಮಾರಕ್ಕೂ ಇಲ್ಲ. ಯಾರಾದರೂ ಕೇಳಿದ್ರೆ ಕೊಡೋಂಥವ್ರು ಇದ್ದಾರಾ?
ನಮ್ಮ ಮನಸ್ಸಲ್ಲಿ ಕಷ್ಟ ಅಂತ ಬಂದಾಗ ಯಾರಾದರೂ ಒಂದು ಕೆಲವರು ಜ್ಞಾಪಕ ಬರುತ್ತೆ. ಯಾವಾಗಲೂ ಜ್ಞಾಪಕ ಬರೋದು 3-4 ಜನ ಬರ್ತಾರೆ, ಅದಲ್ವಾ ನಿಮಗೆ? ಯಾರಿಗೇ ಆಗಲಿ ಒಂದು 3-4 ಜನ. ಕಷ್ಟ ಅಂದರೆ ನನ್ನ ಫ್ರೆಂಡು, ನನ್ನ ಸಂಬಂಧಿ, ನನ್ನ ಸಭೆಯಲ್ಲಿ, ಕೊನೆಗೆ ನಮ್ಮ ಪಾಸ್ಟ್ರು ಕೂಡ ಜ್ಞಾಪಕ ಬರ್ತದೆ. ಓಕೆ, 4 ಜನ ಇರ್ತಾರೆ, ಅವರಿಗೆ ಪ್ರಾರ್ಥನೆ ಮಾಡಿದ್ದಾರೆ, ಆದರೆ ಒಂದು ಡೌಟು, ಒಂದು ಭಯ ಹೃದಯದಲ್ಲಿ ಒಂದು ಅಡ್ಕೊತಾ ಇರ್ತದೆ. ಅಯ್ಯೋ, ಇನ್ನು 8 ದಿನ ಇದೆ, ಇನ್ನು 4 ದಿನ ಇದೆ, ಇನ್ನು 3 ದಿನ ಇದೆ. ಆವಾಗ ಏನು ಮಾಡ್ತೀವಿ? ಫೋನ್ ಮಾಡ್ತೀವಿ. ಒಬ್ಬೊಬ್ರಿಗೂ ಫೋನ್ ಮಾಡ್ತೀವಿ 4 ಜನಕ್ಕೆ. ಅವ್ರು ಫೋನ್ ಮಾಡಿದಾಗ ಎತ್ತೋದೇನೇ ಎತ್ತುತ್ತಾರೆ, ಅವ್ರಿಗೆ ಗೊತ್ತಿದ್ರೆ ಫೋನೇ ಎತ್ತಲ್ಲ. ಇವರೇನಾದರೂ ದುಡ್ಡು ಕೇಳ್ತಾರೆ ಅಂತ ಗೊತ್ತಿದ್ರೆ ಮೊದಲೇ ಅವ್ರು ಫೋನೇ ಎತ್ತಲ್ಲ. ಗೊತ್ತಿಲ್ಲ ಅಂದರೆ ಫೋನ್ ಎತ್ತಾರೆ. ಆಮೇಲೆ ಏನಾದರೂ ಕೇಳಿದರೆ ಅವ್ರೇನು ಹೇಳ್ತಾರೆ? 1 ನಿಮಿಷ ಇರು, ಬ್ಯುಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ ಅಂತಾರೆ ಅಲ್ವಾ? ತುಂಬ ದಾರಿಗಳಿದ್ದಾವೆ. ಆಮೇಲೆ ಹೇಳ್ತಾರೆ ಅಷ್ಟ, ಅಯ್ಯೋ ನೆನ್ನೆನೇ ಮೊನ್ನೆನೇ ಹಿಂಗೆ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಅದರರ್ಥ ನಾವು 3-4 ಜನ ಟ್ರೈ ಮಾಡಿದಾಗ ಯಾರೂ ಕೊಡಲಿಲ್ಲ, ಆವಾಗ ನಮಗೆ ಇನ್ನು ಆಗಲ್ಲ. ನಾವು ಪ್ರೇಯರ್ ಏನಂತ ಮಾಡಿದ್ವಿ? ದೇವರು ಒದಗಿಸಿ ಕೊಡ್ತಾನೆ, ಅದ್ಭುತ ಮಾಡ್ತಾನೆ ಅಂತ ನಂಬಿ ಪ್ರಾರ್ಥನೆ ಮಾಡಿದ್ವಿ. ಆದರೆ ಈಗ ಸತ್ಯವಾಗಿ ನೋಡಿದ್ರೆ ಏನೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಪನಂಬಿಕೆ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಖಂಡಿತ ಇದು ನಡೆಯಲ್ಲ, ಇದು ಆಗಲ್ಲ. ಆದರೆ ನಮ್ಮ ಪ್ರಾರ್ಥನೆ ನಾವು ಮಾಡಿದ್ವು, ಆ ಪ್ರಾರ್ಥನೆಯಂತೆ ಕೊನೆ ತನಕ ನಾವೇನು ಮಾಡಬೇಕು? ಆಗುತ್ತೆ. ಹಲ್ಲೆಲೂಯಾ, ಆಗುತ್ತೆ, ಇದು ನಡೆಯುತ್ತೆ, ಇದು ಸಾಧ್ಯ ಅಂತ ನಾವು ತಿಳ್ಕೋಬೇಕು. ನಮಗೆ 2 ವರ್ಷದಿಂದ ಅಂದ್ಕೊಳ್ತೀನಿ, 2 ವರ್ಷದಿಂದ ಲಾಸ್ಟ್ ಇಯರ್ ಜನವರಿ 26ಕ್ಕೆ ಬೇರೆ ಕಡೆಯಲ್ಲಿ ನಾವು ಬಾಡಿಗೆಗೆ ತಗೊಂಡು ಪ್ರೇಯರ್ ನಡೆಸಿದ್ವಿ. ಆವತ್ತು ನನ್ನ ಹೃದಯದಲ್ಲಿ ದೇವರೊಂದು ಆಲೋಚನೆ ಕೊಡ್ತಾ ಇದ್ದ, ನೆಕ್ಸ್ಟ್ ಇಯರ್ಗೆ ಬಾಡಿಗೆ ನೀನು ಕೊಡಬೇಡ, ಸ್ವಂತವಾಗಿ ಮಾಡ್ತೀಯ. ಎಲ್ಲಿಂದ ಸಾಧ್ಯ? 1 ಇಯರಲ್ಲಿ ಒಂದು ಏನೂ ಇಲ್ಲ, ಒಂದು ಇದಿಲ್ಲ, ಒಂದು ಅದು ಏನು ಕಾಣಿಸ್ದೇ ಇರುವಾಗ ನೆಕ್ಸ್ಟ್ ಇಯರ್ ನೀನು ಸ್ವಂತ ಸ್ಥಳದಲ್ಲಿ ನೀನು ಪ್ರೇಯರ್ ನಡೆಸ್ತೀಯ ಅಂದಾಗ ಅದು ನನಗೆ ಒಂದು ವಿಶ್ವಾಸ ಇದೆ, ನಂಬಿಕೆ. ಬಟ್ ಕೆಲಸಗಳು ಆಗ್ತಾ ಇದ್ದಾಗ ಆಗಲ್ಲ, ಆಗೋಗುತ್ತೆ, ಮುಗಿದೋಗುತ್ತೆ ಅನಿಸ್ತಾ ಇದ್ದದ್ದು ಹತ್ರ ಬಂದಾಗ ಒಂದು ಟೆನ್ಷನ್. ಇದು ನಡೆಯುತ್ತಾ, ಇದು ಆಗುತ್ತಾ, ಆಗಲ್ಲ. ನಾವು ಸಭೆಯಲ್ಲಿ ಕೂತ್ಕೊಂಡು ಆಲೋಚನೆ ಮಾಡುವಾಗ ಜನವರಿ 26 ಸಿಮೆಂಟೇ ಇದೆ, ಮೆಟ್ಲು ಸಿಮೆಂಟ್ ಇದೆ, ಎಲ್ಲ ಎಲ್ಲೆಲ್ಲಿ ಬಿದ್ದಿದೆ, ಬೇಡ ದಯಮಾಡಿ ಎಲ್ಲೋ ಮಾಡಿಬಿಡು, ಅಲ್ಲೇ ಮಾಡಿಬಿಡೋಣ, ಬೇಕಾದರೆ ಇಲ್ಲಿ ಬೇಕಾದ್ರೆ ರೆಡಿ ಆದಾಗ ಮಾಡಿದಾಗ ನನ್ನ ಮನಸ್ಸಲ್ಲಿ ಇಲ್ಲ, ಓದು ಸಾರಿನೇ ದೇವರು ಹೇಳಿದ್ದಾರೆ ಈ ಥರ ಮಾಡಬೇಕಂತ. ಅವಾಗ ಏನು ಮಾಡಿದ್ವಿ? ಆ ನಂಬಿಕೆಯನ್ನು ನಿಜ ಮಾಡುವುದಕ್ಕಾಗಿ ಮೆಟ್ಲಿಗೆ ಬಟ್ಟೆ ಹಾಚಿದ್ವಿ. ನಿಮಗೆಲ್ಲ ಗೊತ್ತಿದೆ, ಕೆಲವರು ನೋಡಿದ್ದೀರ, 26 ಜನವರಿಗೆ ಸುತ್ತಲೂ ಬಟ್ಟೆಗಳನ್ನು ಕಟ್ಟಿದ್ವಿ, ಸಿಮೆಂಟ್ ಮೇಲೆ ಎಲ್ಲ ಸ್ಕ್ರೀನ್ಗಳು ಹಾಕಿದ್ವಿ, ಪ್ರೇಯರ್ ನಡೆಸಿದ್ವಿ. ಹಲ್ಲೆಲೂಯಾ. ಒಂದು ವೇಳೆ ಏನೂ ಇಲ್ಲ, ಕಿಟಕಿಗಳಿಲ್ಲ, ಇದಿಲ್ಲ, ಅದು ಇಲ್ಲ. ಈ ರೀಸೆಂಟಾಗಿ ಚರ್ಚ್ ಓಪನಿಂಗ್ ಕೂಡ ಕಿಟಕಿಗಳಿಲ್ಲ, ಬಾಗಿಲುಗಳಿಲ್ಲ, ಏನೂ ಇಲ್ಲ, ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ನಡೆಸಿದ್ವಿ. ಹಲ್ಲೆಲೂಯಾ. ಅದರರ್ಥ ನಂಬಿಕೆಗೆ ಕೆಲವು ಸಾರಿ ಇಲ್ಲ, ನಡೆಯಲ್ಲ, ಆಗಲ್ಲ ಅಂತ ಬರುತ್ತೆ ದೇವಜನವೇ. ನಿಮ್ಮ ಜೀವಿತದಲ್ಲಿ ಆದರೂ ಇಲ್ಲ, ದೇವರು ಹೇಳಿದ ಮೇಲೆ ಅದು ನೆರವೇರುತ್ತೆ. ಆಮೇಲೆ ದೇವರು ಅದಕ್ಕೇನು ಮಾಡಬೇಕಾದ್ರೆ ದೇವರ ಕಾರ್ಯಗಳನ್ನು ಅನುಮಾನಿಸುವುದನ್ನು ನಾವು ಬಿಡಬೇಕು. ಯಾಕಂದರೆ ಮನುಷ್ಯರು ಹೇಳಿದರೆ ನಾವು ಅನುಮಾನಿಸ್ಬೋದು. ಒಬ್ರು ಹೇಳಿರ್ತಾರೆ ಕೊಡ್ತೀನಿ ಅಂತ ಹೇಳಿರ್ತಾರೆ, ನಾವು ನಂಬ್ತೀವಿ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಕೈ ಕೊಡ್ಬೋದು. ಆದರೆ ದೇವರು ಮಾತು ತಪ್ಪುವವನೋ ಅಲ್ಲ. ಅದಕ್ಕೆ ನಿಮ್ಮಲ್ಲಿ ನನ್ನಲ್ಲಿ ಒಂದು ಮೊದಲನೇ ಏನು ಹೇಳಿದೆ ನಮ್ಮಲ್ಲಿ ದೇವರಿಂದ ದೂರ ಆಗುವುದಕ್ಕೆ ಆಗುವ ಲಕ್ಷಣಗಳೇನು? ನಿರ್ಲಕ್ಷ್ಯ. ದೇವರಂದ್ರೆ ನಿರ್ಲಕ್ಷ್ಯ, ದೇವರ ಕಾರ್ಯಗಳಂದ್ರೆ ನಿರ್ಲಕ್ಷ್ಯ. ಎರಡನೇದೇನು ಹೇಳಿದೆ? ದೇವರ ಕಾರ್ಯಗಳನ್ನು ಅನುಮಾನಿಸುವುದು, ಅನುಮಾನ ಬಂದ್ಬಿಡುತ್ತದೆ. ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ, ದೇವರ ಮಾತನ್ನು, ದೇವರ ಸೇವಕರ ಸಲಹೆಯನ್ನು ತಿರಸ್ಕಾರ ಮಾಡ್ತೀವಿ. ದೇವರ ವಾಕ್ಯ ಇಲ್ಲವೇ ದೇವರ ಸೇವಕರ ಸಲಹೆನ ತಿರಸ್ಕಾರ ಮಾಡ್ತೀವಿ. ಕೆಲವು ಸಾರಿ ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತದೆ, ಆದರೆ ದೇವರ ದೃಷ್ಟಿಗೆ ಅದು ಸರಿಯಾಗಿ ಕಾಣಿಸಲ್ಲ. ಕೆಲವರು ದಿಢೀರ್ನೆ ತೀರ್ಮಾನ ಮಾಡಿ ಅಂಗಡಿ ಮಾಡಿಬಿಡ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ತಾರೆ, ಎಲ್ಲ ಸ್ಟಾರ್ಟ್ ಮಾಡಿ, ಇಲ್ಲ ಫಸ್ಟ್ ಇಲ್ಲಿ ಒಳ್ಳೆ ಆಗುತ್ತೆ, ಇದು ನಡೆಯುತ್ತೆ ಅಂತ ಗಾಡಿ ತಗೊಂಬಂದ್ಬಿಡ್ತಾರೆ. ಆಮೇಲೆ ಹೋಗ್ತಾ 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 ಬಾಡಿಗೆಗಳು ಸಿಗ್ತಾ ಇಲ್ಲ ಅಲ್ವಾ, ಬಿಸ್ನೆಸ್ ಆಗ್ತಾ ಇಲ್ಲ. ಆವಾಗ ಮೊದಲೇ ಹೇಳಿದ್ವಯ್ಯ, ಪ್ರೇಯರ್ ಮಾಡಿ, ದೇವ್ರ ಚಿತ್ತ ಇದ್ದರೆ ಸ್ಟಾರ್ಟ್ ಮಾಡಿ,
ಯಾವುದು ನಡೆಯುತ್ತೋ ದೇವ್ರ ಚಿತ್ತ. ಇಲ್ಲ ಇಲ್ಲಿ ಏನು ಅಂಗಡಿ ಇಲ್ಲ ಅಂತ ಹಾಕೋದು, ಇಲ್ಲ ಇಲ್ಲಿ ಬಾಡಿಗೆಗಳು ಸಿಗುತ್ತೆ ಅಂತ ಗಾಡಿ ತಗೊಳ್ಳೋದು, ಇಲ್ಲ ನನಗೆ ನಡೆಯುತ್ತೆ ಅಂತೇಳಿ ಏನಾದರೂ ತೀರ್ಮಾನ ಮಾಡಿಕೊಳ್ಳೋದು, ಅದು ಮಾಡಬಾರ್ದು. ಯಾವುದಾದರೂ ಒಂದು ವಿಷಯ ನಾವು ಮಾಡಬೇಕಾದ್ರೆ ನಿಧಾನ ಆಗಿದ್ದರೆ, ನಿಮಗಾಗಿ ಸಿಗುವುದಾಗಿದ್ದರೆ ಯಾರೂ ಅದನ್ನು ತಡೆಯೋಕ್ಕಾಗಲ್ಲ. ಹೌದಾ ಇಲ್ವಾ? ನಿಮಗೆ ಸಿಗದೇ ಇದ್ದರೆ ಎಷ್ಟು ನೀವು ಪ್ರಯತ್ನ ಮಾಡಿದ್ರು ನಿಮಗೆ ಅದು ಸಿಗೋದು. ನಿಮಗಾಗಿ ದೇವರು ಉದ್ದೇಶಿಸಿದ್ರೆ ಅದು ಎಷ್ಟು ಜನರು ಏನಾದರೂ ಮಾಡಲಿ, ಏನೇನು ಮಾಡಲಿ, ಅದು ಯಾರು ಏನು ಮಾಡೋಕ್ಕೆ ಆಗಲ್ಲ. ಒಂದು ಸ್ಥಳ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ನಿಮಗಾಗಿ ದೇವರು ತೀರ್ಮಾನಿಸಿ ಇಟ್ಟಿದ್ದರೆ ಅದು ಎಷ್ಟೇ ದಿನ ಆಗಲಿ ಅಲ್ಲೇ ಬಿದ್ದಿರುತ್ತೆ. ಅದು ಎಷ್ಟೇ ದಿನ ಆಗಲಿ ಬಿದ್ದಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕು? ಏನಂದ್ರೆ ದೇವರ ಮಾತನ್ನ, ದೇವರ ಸಲಹೆ, ದೇವರ ಚಿತ್ತವನ್ನು ನಾವು ತಿಳ್ಕೊಳ್ಬೇಕಾದ್ರೆ ದೇವರಿಂದ ದೂರ ಆಗೋರು ಹೆಂಗೆ ಗೊತ್ತಾ? ದೇವರ ಚಿತ್ತನೇ ಬೇಡ. ಹುಡುಗ ಹುಡುಗಿ ಎಲ್ಲಾದರೂ ಹೋಗಿ ಒಂದು ಮದುವೆಗೆ ಅಂತ ನೋಡಿದ್ರೆ ಬೆಳ್ಳಗಿದ್ರೆ ಸಾಕು, ವಾಹ್ ನನಗಿಷ್ಟ ಆಗೋಯ್ತು. ಈ ಬೆಳಗ್ಗೆ ಇದ್ದಿದ್ದು ಮಾತ್ರಕ್ಕೆ ಇಷ್ಟ ಆಗೋಯ್ತಾ? ಇನ್ನು ಕೆಲವರು ಜಾಬ್ ಇದೆ, ಆ ಜಾಬ್ ಸಾಕು ಸಾಕು. ಆದರೆ ನೋಡಿದ ತಕ್ಷಣ ನಾವು ದೇವ್ರ ಉದ್ದೇಶ ಏನು ಪ್ರೇಯರ್ ಮಾಡಿದೆ, ಒಂದು ಸ್ಥಳ ನೋಡಿದ್ವಿ, ಒಂದು ಹುಡುಗಿ ನೋಡಿದ್ವಿ, ಒಂದು ಹುಡುಗ ನೋಡಿದ್ವಿ, ಯಾವುದೋ ಒಂದು ಇಲ್ಲ ಇಲ್ಲ ನನಗೂ ಇಷ್ಟ ಆಯಿತು. ನಿನಗಿಷ್ಟ ಆಗೋದಲ್ಲ ನಾವು ಪ್ರೇಯರ್ ಮಾಡ್ತೀವಿ. ದೇವರ ಚಿತ್ತ ಆದರೆ ಅಯ್ಯೋ ಇನ್ಯಾರಾದರೂ ತೊಗೊಂಡ್ಬಿಡ್ತಾರೇನೋ, ಇನ್ಯಾರಾದರೂ ಮದುವೆ ಮಾಡ್ಕೊಂಡ್ಬಿಡ್ತಾರೇನೋ, ಇನ್ಯಾರಾದರೂ ಇಲ್ಲ ಅಂಗಡಿ ಸ್ಟಾರ್ಟ್ ಮಾಡಿಬಿಡ್ತಾರೇನೋ. ಅಲ್ಲ, ದೇವರಿಗೆ ಒಪ್ಪಿಸಿಕೊಟ್ಟು, ದೇವರೇ ನಿನ್ನ ಚಿತ್ತ ಇದ್ದರೆ ಆ ಸ್ಥಳ, ಆ ವಿಷಯ ನನ್ನದಾಗುತ್ತೆ. ನಾನು ಕಳವಳ ಪಡೋದಿಲ್ಲ, ನಿನ್ನ ಚಿತ್ತಕ್ಕಾಗಿ ನಾನು ಕಾಯುತ್ತೇನೆ. ದೇವರಿಗೆ ದೂರ ಆಗಿರೋ ಏನು ಮಾಡ್ತಾರೆ ಗೊತ್ತಾ? ದೇವರ ಚಿತ್ತಕ್ಕೂ ಕಾಯಲ್ಲ, ದೇವ ಸೇವಕರ ಸಲಹೆಗೂ ಕಾಯಲ್ಲ. ಅವರೇನು ಮಾಡ್ತಾರೆ? ದಿಢೀರ್ನೆ ದುಡುಕಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ. ಈ ದಿನ ನಾವು ಆ ರೀತಿಯಾಗಿ ಏನು ಮಾಡಬಾರ್ದು? ದುಡುಕಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು. ಜ್ಞಾನೋಕ್ತಿಗಳ ಗ್ರಂಥ 19ನೇ ಅಧ್ಯಾಯ 27 ಮತ್ತು 28ನೇ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 27, 28ನೇ ವಚನ. ಮಗನೇ, ಬುದ್ಧಿವಾದಗಳನ್ನು ಅನುಸರಿಸಲಿಕ್ಕೆ ಮನಸ್ಸಿಲ್ಲದಿದ್ದರೆ ಉಪದೇಶ ಕೇಳುವುದನ್ನೇ ಬಿಟ್ಟು ಬಿಡು. ನೀಚ ಸಾಕ್ಷಿಯು ನ್ಯಾಯವನ್ನ ಗೇಲಿ ಮಾಡುವವನು. ಅಲ್ಲಿ ಹೇಳ್ತದೆ, ಮಗನೇ ಬುದ್ಧಿವಾದಗಳನ್ನು ಅನುಸರಿಸಲಿಕ್ಕೆ ಮನಸ್ಸಿಲ್ಲದಿದ್ದರೆ. ಕೆಲವು ಸಾರಿ ದೇವರ ಬುದ್ಧಿವಾದವನ್ನು, ಸೇವಕರ ಬುದ್ಧಿವಾದವನ್ನು ಕೇಳಲಿಕ್ಕೆ ಮನಸ್ಸಿಲ್ಲ ಅಂದರೆ ನಿನಗೆ ದೇವರ ಹತ್ರ ಸಂಬಂಧ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನಿನಗೆ ದೇವರ ಹತ್ರ ಸಂಬಂಧ ಇಲ್ಲ ಎಂದು ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ಇಲ್ಲಿ ಹೇಳೋದು, ನಾವು ಬುದ್ಧಿವಾದಗಳನ್ನು ಅನುಸರಿಸಬೇಕು. ನಮಗೆ ಗೊತ್ತಿದೆ, ಜ್ಞಾನೋಕ್ತಿ 3:5 ಏನು ಹೇಳ್ತದೆ ಗೊತ್ತಾ? ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಟ್ಟು. ಹಲ್ಲೆಲೂಯಾ. ಅದಕ್ಕೆ ಏನು ಮಾಡ್ಬೋದು? ನಾವು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ತೇವೆ. ನನಗೆ ಗೊತ್ತು, ನನಗಿಷ್ಟ ಆಯಿತು, ನನಗೆ ಬೇಕು. ಇಲ್ಲ, ನಾವು ಯಾವುದೇ ಸಣ್ಣ ಪುಟ್ಟ ವಿಚಾರಗಳು, 1 ರೂಪಾಯಿ 2 ರೂಪಾಯಿ ಬಿಡಪ್ಪ ಅನ್ಬೋದು. ಒಂದು 10,000 ರೂಪಾಯಿ, ಇಲ್ಲ 1 ಲಕ್ಷ ರೂಪಾಯಿ, ಒಂದು 10 ಲಕ್ಷ ರೂಪಾಯಿ ವಿಷಯ ನಾವೇನಾದರೂ ತೀರ್ಮಾನ ಮಾಡಬೇಕಾದ್ರೆ ನಿಧಾನಿಸಬೇಕು, ಪ್ರಾರ್ಥಿಸಬೇಕು, ದೇವರ ಚಿತ್ತ ತಿಳ್ಕೊಳ್ಬೇಕು. ಅದನ್ನು ದೇವರು ನಿಧಾನವಾಗಿ ಎಲ್ಲವನ್ನು ಮಾಡಬೇಕು. ದೇವರು ಖಂಡಿತ ಆಶೀರ್ವಾದ ಮಾಡ್ತಾನೆ. ಲೋಟನು ದುಡುಕಿ ಅಚ್ಚು ಹಸರನೆಯ ಸ್ಥಳವನ್ನು ತೆಗೆದುಕೊಂಡ ಅಲ್ವಾ? ಅವನು ತೆಗೆದುಕೊಂಡ ಸ್ಥಳ ಹೆಂಗಾಯಿತು ಗೊತ್ತಾ? ಪಟ್ಟಣಗಳಾಗೋದು. ಅವನು ತಗೊಂಡ ಸ್ಥಳ ಹೆಂಗಾಯಿತು? ಪಟ್ಟಣಗಳು, ಸೋದೋಮ್ ಗೋಮರ ಪಟ್ಟಣಗಳು. ಎಷ್ಟು ಆಶ್ಚರ್ಯ ಅಲ್ವಾ? ಈಗ ಕೆಲವು ಸಾರಿ ಏನಾದರೂ ಒಂದು ಜಮೀನು 1 ಎಕರೆ ತಗೊಂಡ್ಬಿಟ್ರು ಅಂತ ತಿಳ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿ ಏನೋ ಒಂದು ಬಂದ್ಬಿಡ್ತು, ಏನೋ ಒಂದು ದೊಡ್ಡದು ಲಕ್ಷರು. ಈಗ ಕೆಲವು 5 ಲಕ್ಷಕ್ಕೆ ತಗೊಂಡರು 50 ಲಕ್ಷಕ್ಕೆ ಕೇಳ್ಬಿಡ್ತಾರೆ ದಿಢೀರ್ನೆ. ಏನೋ ಬಂಗಾರದ ಬೆಲೆ ಬಂದ್ಬಿಡ್ತಲ್ಲಪ್ಪ, 5 ಲಕ್ಷಕ್ಕೆ ತಗೊಂಡಿದ್ದು 50 ಲಕ್ಷ ಆಗೋಯ್ತು. ಕೆಲವು ಸಾರಿ ಅದೇ 5 ಲಕ್ಷ ಕೆಲವು 5-10 ವರ್ಷ ಬಿಟ್ರೆ 5 ಕೋಟಿಗೆ ಕೇಳ್ತಾರೆ. ಬಂಪರ್ ಅಲ್ವಾ? ನಾನು ತಗೊಂಡಿದ್ದು 5 ಲಕ್ಷಕ್ಕೆ. ಅಲ್ಲಿ ಕಾಡು ಗುಣಿಗಳು ಏನೂ ಇರಲಿಲ್ಲ, ದಿಢೀರ್ನ ಹೈವೇ ಬಂದ್ಬಿಡ್ತಲ್ಲಿ. ತಗೋ, ಅದೇನಾಗೋಯ್ತು? ಜಮೀನು 5 ಲಕ್ಷ ಇದ್ದಿದ್ದು 5 ಕೋಟಿ ಆಗೋಯ್ತು ಅಂತ ತಿಳ್ಕೊಳ್ಳಿ. 1 ಎಕರೆ 5 ಕೋಟಿ ಆಗೋಯ್ತು, ರೋಡ್ ಪಕ್ಕದಲ್ಲಿ ಹೊರಟೋಯ್ತು. ಅವಾಗೇನಂದ್ರೆ ಹಬ್ಬ ಸೂಪರ್. ಆದರೆ ಒಂದು ವೇಳೆ ಏನು ಮಾಡ್ಬೋದು? ನೆಕ್ಸ್ಟ್ ರೋಡ್ ಅಗಲ ಮಾಡಬೇಕು, ನಿಮ್ಮ ಜಮೀನೇ ಬೇಕು, 5 ಕೋಟಿ ಇದ್ದೀವಿ, ಅವನು ಇನ್ನೂ ಬರ್ತದೆ ತಗೋ ಅಂದ್ಕೊಂಡವನು
ಎಲ್ಲಪ್ಪ ಇದು 1 ಕೋಟಿನೇ ಹೋಗೋದಂದ್ರೆ ಏನಂತಾನೆ, ಅಯ್ಯೋ ಏನು ಮಾಡೋದು. ಇಲ್ಲ, ಒಂದು ವೇಳೆ ಅದು ವೇಳೆ ಅವನಲ್ಲಿ ಏನಂದ್ರೆ ಅವನ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ, ಯಾವನ ಮೋಸ ಮಾಡಿ ಕೇಸ್ ಆಗದ ಅಂತ ತಿಳ್ಕೊ. 5 ಕೋಟಿ ಬರ್ತಾ ಇರೋನಿಗೆ ನಿಂದಲ್ಲಪ್ಪ ಜಮೀನು ಅಂದರೆ ಏನಾಗುತ್ತೆ? ಅಯ್ಯೋ ನಾನು ಚೆನ್ನಾಗಾಗುತ್ತೆ ಅಂದ್ಕೊಂಡೆ. ಈಗ ಲೋಟನ್ ಜಮೀನು ಏನಾಗಿದೆ? ಪಟ್ಟಣಗಳಾಗೋಗಿದೆ. ಸುಭಿಕ್ಷ, ಸಂತೋಷ. ಲೋಟನ್ ಹೆಂಡ್ತಿ ಹಿಡಿಯೋಕ್ಕಾಗ್ತಾ ಇಲ್ಲ ಎಮ್ಮನ್ನ. ಹಂಗೆ ಬೇಕಾದದ್ದು ಕೊಂಡು ಅರಮನೆ ಥರ ಮನೆ, ಮಕ್ಕಳಿಗೆ ಅದು ಇದು ಎಲ್ಲ ತಗೊಂಡು ಸುಖವಾಗಿದ್ದಾಳೆ. ಆ ಕಡೆ ಅಬ್ರಾಹಮನ್ ನೋಡ್ತಾರೆ, ನನ್ನ ಗಂಡ ಬುದ್ಧಿವಂತ, ಯಾಕೆಂದರೆ ಒಳ್ಳೆ ಜಾಗ ತಗೊಂಡಿದ್ದಾನೆ. ಕೆಲವು ಸಾರಿ ಹಂಗೆ ಅಲ್ವಾ, ಬುದ್ಧಿವಂತರಾದವರು ಒಳ್ಳೆಯದನ್ನು ಬೇಗ ತಗೊಂಡ್ಬಿಡ್ತಾರೆ. ಆದರೆ ಆ ಸೊದೋಮ್ ಗೊಮೋರ ಪಟ್ಟಣ ಏನಾಯಿತು? ಬೆಂಕಿ ಗಂಧಕಗಳಿಂದ ಸುಟ್ಟೋಯ್ತು. ಸ್ವಲ್ಪ ಕಾಲ ಅವರು ಸುಖಪಟ್ಟರು, ಸಂತೋಷಪಟ್ಟರು, ಓಹೋ ಅಂದರು. ಆದರೆ ಕೊನೆಗೆ ಅದು ಏನಾಯಿತು? ಪೂರ್ತಿ ನಾಶ ಆಯಿತು. ಆದರೆ ಅಬ್ರಹಾಮನು ಪಾಪ ಬರಡು ಭೂಮಿ ತಗೊಂಡ. ಆದರೆ ಅಬ್ರಹಾಮನನ್ನ ದೇವರು ಆಶೀರ್ವದಿಸಿ. ಹಲ್ಲೆಲೂಯಾ. ಈಗ ನೋಡಿ, ದೇವರ ಉದ್ದೇಶ ನೋಡು. ಲೋಟನ ತೆಗೆದುಕೊಂಡ ಸ್ಥಳ, ದೇವರ ಚಿತ್ತ ಇಲ್ಲದೆ ತಗೊಂಡ ಸ್ಥಳ, ಪಟ್ಟಣ ಆಯಿತು, ಆದಾಯ ಆಯಿತು, ದುಡ್ಡು ಬಂತು, ಖುಷಿ ಬಂತು, ಸಮೃದ್ಧಿ ಬಂತು. ಕೊನೆ ಏನಾಯಿತು? ಪ್ರಾರಂಭ ಎಲ್ಲರದ್ದು ಚೆನ್ನಾಗೇ ಇರ್ತದೆ. ಪ್ರಾರಂಭ ಮುಖ್ಯ ಅಲ್ಲ, ಅಂತ್ಯ ಮುಖ್ಯ. ಈ ಓಡೋರು ಫಸ್ಟ್ ಸ್ಟಾರ್ಟಿಂಗ್ ಅಂತ ಓಡ್ಬಿಟ್ಟು ಓಡೋಕ್ಕಾಗ್ತದಿಲ್ಲಪ್ಪ ಅಂದರೆ, ಅದಕ್ಕೆ ಓಡೋರ್ಗೆ ಏನು ಹೇಳ್ಕೊಡ್ತಾರೆ? ನಿಧಾನ ಸ್ಟಾರ್ಟ್ ಮಾಡೋರು. ಲಾಂಗ್ ರನ್ ಆದರೆ, ತುಂಬ ದೂರ ಓಡೋದಾದರೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಓಡಿ 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 ಶಕ್ತಿ ಉಳಿಸ್ಕೋ. ಲಾಸ್ಟಲ್ಲಿ ಎಲ್ಲರೂ ಸುಸ್ತಾಗಿ ಹೋಗ್ತಾರೆ ನೋಡು, ಆವಾಗ ಓಡಪ್ಪ ಅಂತಾರೆ. ಯಾಕೆಂದ್ರೆ ಆವಾಗ ಗೆಲ್ಲೋದು. ಆದರೆ ಕೆಲವರು ಕೇಳಿದ ಮಾತು ಕೇಳಲ್ಲ, ಓಡೋದು ಬೇಗ. ಸುಸ್ತಾಗೋಗಿ ಆಗಲ್ಲ ನನ್ನ ಕೈಯಲ್ಲಿ, ಅಲ್ಲೇ ಐತೆ ಓಡೋದು, ಕಾಲು ಎತ್ತಕ್ಕಾಗ್ತಾ ಇಲ್ಲ ಅಂದ್ರೆ ಏನು ಮಾಡ್ತೀರ? ಅಂದರೆ ಪ್ರಾರಂಭ ಮುಖ್ಯ ಅಲ್ಲ. ಎಲ್ಲರೂ ಪ್ರಾರಂಭ ಮಾಡ್ತಾರೆ, ಅಂತ್ಯ ಮುಖ್ಯ. ಗೆರೆ ಮುಟ್ಟೋದು ಮುಖ್ಯ, ಓಟವನ್ನು ಓಡೋದು ಮುಖ್ಯ. ಪೌಲ್ ಹೇಳ್ತಾನೆ, ನಾನು ಓಟವನ್ನು ಓಡಿದ್ದೇನೆ, ನನ್ನ ಗುರಿಯನ್ನು ನಾನು ಮುಟ್ಟಿದ್ದೇನೆ, ಸ್ಥಿರಸ್ಥಿತಿಯಿಂದ ಓಡಿದ್ದೇನೆ ಅಂತ ಹೇಳ್ತಾನೆ. ದೇವಜನವೇ, ಇವತ್ತು ನಾವು ಭಕ್ತಿ ಅಂದ್ರೂ ಕೆಲವು ಸಾರಿ ನಾವು ಸೇವೆಗಳು ಹಂಗೇನು ಮಾಡ್ತೀವಿ, ಅಂತ ಸ್ಟಾರ್ಟ್ ಮಾಡ್ತೀವಿ. ನಾನೇ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು ಅಂತ ಒಂದೊಂದು ಲೆವೆಲಲ್ಲಿ, ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು ಓಡ್ತಾವೆ ಹಂಗೆ ಸೇವೆಗಳು. ಆಮೇಲೆ ಸುಮ್ಮನೆ ಆಗೋಗ್ತಾರೆ. ಹಂಗಲ್ಲ, ದೇವರಿಗಾಗಿ ಸ್ಥಿರವಾಗಿ ಓಡೋದು ಕಲ್ತ್ಕೋಬೇಕು. ದೇವರಲ್ಲಿ ಬೆಳೆಯೋದು ಹಾಗೇನೆ. ಬೇಗ ನುಗ್ಗೆ ಮರ ಬೇಗನೂ ಬೆಳೆಯುತ್ತಂತೆ. ಏನು ಮಾಡೋದು? ನಂಬಿ ಯಾರಾದ್ರೂ ಮೇಲೆ ಕತ್ತಿದ್ರು ಅಂತ ತಿಳ್ಕೊಳ್ರಿ, ಏನಾಗ್ತದೆ? ನೋಡೋಕ್ಕೆ ಎಷ್ಟು ದಪ್ಪ ಮರ ಇದೆಯಪ್ಪ, ಇದು ಇಷ್ಟು ದಪ್ಪ ಇರುತ್ತೆ ನುಗ್ಗೆ ಮರ. ನನ್ನಂಥವ್ರು ಹತ್ತಿದ್ರೆ ಯಾವಾಗ ಕೆಳಗೆ ಬಂದು ಬಿದ್ದನೋ ಗೊತ್ತಾಗಲ್ಲ ಅಲ್ವಾ? ಅಷ್ಟು ಬೇಗ ಅದು ಮುರಿದೋಗುತ್ತೆ. ಬೇಗನೆ ಬೆಳೆಯುವುದಲ್ಲ, ಸ್ಥಿರವಾಗಿ ಬೆಳೆಯುವುದು ಮುಖ್ಯ, ದೃಢವಾಗಿರುವುದು ಮುಖ್ಯ. ಅದಕ್ಕೆ ಇಲ್ಲಿ ಹೇಳ್ತದೆ, ನಾವು ದೇವರ ಆಲೋಚನೆಯನ್ನು ಕೇಳದೆ ನಾವು ನಮ್ಮದೇ ಆಲೋಚನೆಗಳನ್ನು ಮಾಡ್ಕೊಂಡಿರ್ತಾ ಇದ್ವಿ. ಇನ್ನು ಎಷ್ಟೋ ಇದೆ. ಇನ್ನೊಂದು ವಿಷಯವನ್ನು ನಾನು ನಿಮಗೆ ಹೇಳಿ ಮುಗಿಸ್ತೇನೆ. ಇನ್ನೊಂದು ದೇವರಿಂದ ದೂರ ಆಗಿರುವಂಥ ಲಕ್ಷಣ ಏನು ಗೊತ್ತಾ? ಪ್ರಾರ್ಥನೆ ಮಾಡೋದನ್ನು ಮರೆತು ಹೋಗ್ತಾರೆ. ಏನಾಗ್ತಾರೆ? ಪ್ರಾರ್ಥನೆ ಮಾಡೋದನ್ನು ಮರೆತು ಹೋಗ್ತಾರೆ. ಯಾರಾದರೂ ದೇವರಲ್ಲಿದ್ದರೆ ಮರ್ತೋಗ್ತಾರಾ? ಪ್ರಾರ್ಥನೆನ ಕೆಲವರು ಉಸಿರಿಗೆ ಹೋಲಿಸ್ತಾರೆ. ಉಸಿರು ತಗೊಳ್ಳೋದು ಮರ್ತೋದ್ರೆ ಏನಾಗುತ್ತೆ? ಪ್ರಾಣ ಹೋಗ್ತದೆ ಅಷ್ಟೇ. ಉಸಿರು ತಗೊಳ್ಳೋದು ನಾನು ನಿದ್ದೆ ಮಾಡುವಾಗ ನಾನು ಉಸಿರಾಡೋದೇ ಇಲ್ಲಪ್ಪ ಅಂದರೆ ಹೌದಾ? ನಿದ್ದೆ ಮಾಡೋಕೆ ಉಸಿರಾಡಲ್ವ ನೀವು? ಉಸಿರಾಡಿಲ್ಲ ಅಂದರೆ ಪರಲೋಕದಲ್ಲಿ ಕಣ್ತಿರೋದು ಇದೆ, ನಿಲ್ ಬಂದಿದ್ದೀನಿ ಅನ್ಕೊಳ್ತೀರ ಅಷ್ಟೇ. ಉಸಿರಾಡ್ತಾ ಇರ್ತೀವಿ, ಉಸಿರಾಡೇಬೇಕು, ಯಾಕೆಂದರೆ ಅದು ಜೀವ. ಪ್ರಾರ್ಥನೆ ಅನ್ನೋದು ಕೂಡ ನಮ್ಮ ಜೀವಿತ, ಬರೀ ನಟನೆ ಅಲ್ಲ, ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋದಲ್ಲ, ಅದು ನಮ್ಮ ಜೀವನ ಆಗಿರಬೇಕು. ಪ್ರಾರ್ಥನೆ ಒಂದು ಉಸಿರು ಥರ. ಪ್ರತಿ ಉಸಿರು ನಾವು ತಗೊಳ್ಳುವಾಗ ದೇವರೊಟ್ಟಿಗಿನ ಸಂಬಂಧ. ಕೆಲವರು ಏನಂದರೆ ದೇವರೊಟ್ಟಿಗೆ ಸಮಯನೇ ಕಳೆಯೋದಿಲ್ಲ. ಅದರ ಅರ್ಥ ಏನು ಗೊತ್ತಾ? ನಾನು ಪ್ರೇಯರ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಅದರ ಅರ್ಥ ದೇವರೊಂದಿಗೆ ನೀವಿಲ್ಲ, ದೇವರಿಗೆ ದೂರವಾಗಿದ್ದೀರಾ. ಪ್ರಾರ್ಥನೆ ಅನ್ನೋದೇನು? ದೇವರೊಟ್ಟಿಗೆ ಮಾತಾಡೋದು, ದೇವರೊಟ್ಟಿಗೆ ಸಂಬಂಧ. ನಾವು ಒಂದು ಸಣ್ಣ ಪ್ರಾರ್ಥನೆ ಆಗಲಿ ಅದನ್ನು ಭಕ್ತಿ ಶ್ರದ್ಧೆಯಿಂದ ಪ್ರತಿನಿತ್ಯ ನಾವು ಹೇಳಬೇಕು, ಪ್ರಾರ್ಥನೆ ಮಾಡಬೇಕು, ದೇವರೊಟ್ಟಿಗೆ ಸಂಬಂಧ ಇರಬೇಕು. ಖಂಡಿತ ಜೀವಿತದಲ್ಲಿ ಹೋರಾಟ ಬರುತ್ತೆ, ಇಲ್ಲ ಅಂತಲ್ಲ.
ಅಯ್ಯೋ ಇವತ್ತು ಯಾಕೋ ಮನೆಯಲ್ಲಿ ತುಂಬ ಜಗಳ, ಅದಕ್ಕೆ ಪ್ರೇಯರ್ ಮಾಡಿಲ್ಲ. ಜಗಳ ಗಂಡನ ಜೊತೆ ಮಾಡಿದೆ, ದೇವ್ರ ಜೊತೆ ಏನಾಗಿತ್ತು ಅಲ್ವಾ? ಜಗಳ ಗಂಡ ಹೆಂಡತಿ ಜೊತೆ ಆಗಿದೆ, ಮತ್ತೆ ದೇವರೇನು ಮಾಡಿದ್ರು? ದೇವ್ರ ಜೊತೆ ಏನಾದರೂ ಜಗಳ ಆಗಿತ್ತಾ? ಇಲ್ಲ ತಾನೆ. ಮತ್ತೆ ದೇವರೊಟ್ಟಿಗೆ ಯಾಕೆ ಮಾತಾಡಿಲ್ಲ ನೀನು? ಅದು ಹೆಂಡತಿ ಇರೋವರೆಗೂ ಜಗಳ ಇದ್ದೇ ಇರ್ತದೆ, ಗಂಡ ಇರೋವರೆಗೂ ಜಗಳ ಇದ್ದೇ ಇರ್ತದೆ. ಅವ್ರು ಹೋದ ಮೇಲೇ ನೆಮ್ಮದಿ. ಹಬ್ಬ ಆದರೂ ಹೋದ ಮೇಲೆ ಅಯ್ಯೋ ಏನಪ್ಪ ಹಿಂಗಾಗೋಯ್ತು. ಆದರೆ ನಾನು ಹೇಳೋದೇನೆಂದರೆ, ಕೆಲವು ಸಾರಿ ಹೋರಾಟ ಇದ್ದೇ ಇರ್ತದೆ, ಕಷ್ಟ ನಮ್ಮನ್ನು ಬಿಟ್ಟು ಹೋಗಲ್ಲ. ಆದರೆ ಪ್ರಾರ್ಥನೆ ಎಂಬುದು ದೇವರೊಟ್ಟಿಗಿನ ಸಂಬಂಧ. ಅದು ತಂದೆ ತಾಯಿಗಳಿಗಿಂತಲೂ, ಗಂಡ ಹೆಂಡತಿಗಿಂತಲೂ, ಮಕ್ಕಳಿಗಿಂತಲೂ ನಾನು ಯಾವಾಗ ಹೇಳ್ತಾ ಇರ್ತೇನೆ, ನಿಮ್ಮ ತಂದೆ ತಾಯಿಗಳು ಕೂಡ ಮಗು ಆಚೆ ಬರೋವರೆಗೂ ನೋಡಿರಲ್ಲ ಅಲ್ವಾ? ಆದರೆ ದೇವರು ನಮ್ಮನ್ನು ಗರ್ಭದಲ್ಲಿರುವಾಗಲೇ, ಇನ್ನೂ ಪಿಂಡವಾಗಿರುವಾಗಲೇ, ಇನ್ನೂ ದೇವರ ವಾಕ್ಯ ಹೇಳುತ್ತದೆ, ಭೂಮಿ ಆಕಾಶಗಳು ಉಂಟು ಮಾಡಲ್ಪಡುವುದಕ್ಕಿಂತ ಮುಂಚೆನೇ ನಿಮ್ಮನ್ನು ದೇವರು ಕಂಡಿದ್ದಾನೆ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ನೋಡಿರಲ್ಲ. ಕೆಲವು ಸಾರಿ ಹುಟ್ಟಿದ ಮಗುವನ್ನು ಕೆಲವರು ಬಂದು ಹೇಳ್ತಾರೆ, ಇದು ಅಪ್ಪ ಥರ ಐತೆ ಅಂತಾರೆ. ಇನ್ನೊಬ್ರು ಬಂದು ಇಲ್ಲ ಅಮ್ಮ ಥರ ಐತೆ ಅಂತಾರೆ. ಒಂದು 3 ತಿಂಗಳಾದಮೇಲೆ ಅಯ್ಯೋ ಇವರಿಬ್ಬರ ಥರನೇ ಇಲ್ಲ, ಅವ್ರ ತಾತ ಥರ ಐತೆ ಅಂತಾರೆ. ಬಂದು ಗೆಸ್ ಮಾಡಿದವರು ತಪ್ಪಾಗಿ ಗೆಸ್ ಮಾಡಿದ್ದಾರೆ. ಅಂದರೆ ಅವ್ರ ಮುಖ ನೋಡಿದ್ರು ಮುಖ, ಆದರೆ ಹಿಂಗೆ ಇದೆ ಅಂತ ಒಂಥರ ಗೆಸ್ ಮಾಡೋಕ್ಕಾಗಲ್ಲ. ಆದರೆ ನಾನು ಹೇಳೋದೇನೆಂದರೆ, ಮಕ್ಕಳನ್ನು ನಾವು ಹುಟ್ಟಿದ ಮೇಲೂ ಕೂಡ ಇದು ಯಾರ ಥರ ಇದೆ ಅಂತ ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ. ಕೆಲವು ಸಾರಿ ಬೈಬಲ್ ವಾಕ್ಯ ಹೇಳುತ್ತದೆ, ಯಾಕೋಬ ನಮ್ಮ ಹುಟ್ಟು ಮುಖನ ನಾವು ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲಂತೆ. ನಮ್ಮ ಮುಖ ನಾವು ನಾನು ಹೆಂಗಿದ್ದೆ ಅಂತ ಜ್ಞಾಪಕ ಮಾಡ್ಕೊಳ್ಳೋಕ್ಕೆ ಆಗಲ್ಲಂತೆ. ಆದರೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇರೋದು, ದೇವರು ನಮ್ಮನ್ನು ನೋಡಿದ್ದಾರೆ. ಯಾವ ತಂದೆ ತಾಯಿ ನೋಡುವುದಕ್ಕಿಂತ ಮುಂಚೆ ಹೆಂಡತಿ ಗಂಡ ಮಕ್ಕಳು ನಮ್ಮ ಜೊತೆಗೆ ಇರೋದಕ್ಕಿರುವುದ ಸಮಯವನ್ನು ದೇವರು ನಮ್ಮೊಟ್ಟಿಗೆ ಇರುತ್ತಾರೆ, ದೇವರು ನಮ್ಮನ್ನು ನೋಡ್ತಾರೆ. ಅದರಿಂದ ದೇವ್ರ ವಾಕ್ಯ ಹೇಳುತ್ತದೆ, ನಾವು ಆತನೊಟ್ಟಿಗಿನ ಸಂಬಂಧ ಇಟ್ಟುಕೊಳ್ಬೇಕು. ಯಾವಾಗ ನಾವು ಪ್ರಾರ್ಥನೆ ಮಾಡೋದಕ್ಕೆ ಮರಿತೀವೋ ಅದರ ಅರ್ಥ ನಾವು ದೇವರೊಟ್ಟಿಗೆ ಇಲ್ಲ. ದಾನಿಯೇಲನಿಗೆ ಶಾಸನ ಆಗಿತ್ತು. ಮೊನ್ನೆ ಹೇಳಿದೆ ನಾನು, ಒಂದು ನಾನ್ ಬೇಲೆಬಲ್ ವಾರಂಟ್, ಬೇಲೆ ಸಿಗಲ್ಲ ಅಂತ ಒಂದು ಸಮಸ್ಯೆ ಬಂದಾಗ ದಾನಿಯೇಲ ಏನು ಮಾಡ್ದ? ಯಥಾ ಪ್ರಕಾರ ಹೋಗಿ ಪ್ರಾರ್ಥನೆ ಮಾಡ್ದ. ನೋಡಿದ್ರ, ನಾವಾಗಿದ್ರೆ ಪೊಲೀಸವ್ರು ಬರ್ತಾ ಇದ್ದಾರೆ ಅಂತಪ್ಪ ಅಂದ ತಕ್ಷಣ ಅಯ್ಯೋ ಪೊಲೀಸವರ ತಗೋ, ಯಾರಿಗೆ ಫೋನ್ ಮಾಡೋದು ಇವಾಗ? ಲಾಯರು ಯಾರು ಇದ್ದಾರೆ? ಲಾಯರು ಇನ್ಯಾರಿದ್ದಾರೆ? ಹಿಂಗೆ ನಾವು ಯೋಚನೆ ಮಾಡ್ತೀವಿ. ದಾನಿಯೇಲನು ಏನೇ ಆಗಲಿ ನನ್ನ ಕೆಲಸ ನಾನು ಮಾಡಿ ಮುಗಿಸ್ತೇನೆ, ಯಥಾ ಪ್ರಕಾರ ಹೋಗಿ ಅವನೇನು ಮಾಡ್ದ? ಪ್ರಾರ್ಥನೆ. ಅಂದರೆ ದೇವರೊಟ್ಟಿಗೆ ಅವನ ಸಂಬಂಧ ಹಾಗೆ ಇಟ್ಟುಕೊಂಡಿದ್ದ. ಅದಕ್ಕೆ ಅವನು ಸಿಂಹದ ಬೋನಿಗೆ ಬಿದ್ದಾಗಲೂ ದೇವರವನ್ನ ಬಿಡಲಿಲ್ಲ. ಸಿಂಹಗಳ ಬಾಯನ್ನು ಕಟ್ಟಿ ಅವನು ಅಲ್ಲಿ ಕೂಡ ಪ್ರೇಯರ್ ಮಾಡ್ತಾ ಇದ್ದ. ನಾವಾಗಿದ್ದರೆ ವಾಹ್ ದೇವರು ಅದ್ಭುತ ಮಾಡಿದ್ರು ಅಂತ ಗೊರಕೆ ಹೊಡಿತಾ ಇದ್ವಿ ನಾವು, ನಿದ್ದೆ ಮಾಡ್ತಾ ಇದ್ವಿ ನಾವು. ಆದರೆ ಅವನು ಮಾಡಲಿಲ್ಲ. ಸಿಂಹಗಳ ಮಧ್ಯದಲ್ಲಿ ಇರುವಾಗಲೂ ಅವನು ಪ್ರಾರ್ಥನೆ ಮಾಡಿದ. ಹಾಗಾದರೆ ದೇವರಲ್ಲಿರುವಂಥ, ದೇವರೊಟ್ಟಿಗೆ ಒಳ್ಳೆಯ ಸಂಬಂಧದಲ್ಲಿರುವಂಥ ನಾವು ಏನಾಗಿದ್ದೇವೆ? ನಾವು ಒಳ್ಳೆ ಪ್ರಾರ್ಥನಾ ಪರರು, ಪ್ರಾರ್ಥನಾ ವೀರರು ಆಗಿದೆ. ಪ್ರಾರ್ಥನೆ ಕಡಿಮೆ ಆಗ್ತಾ ಇದೆ ಅಂದರೆ ಅದರ ಅರ್ಥ ನಾವು ದೇವರಿಂದ ದೂರ, ಹೌದಾ ಇಲ್ವಾ? ಹಾಗಾದರೆ 3 ವಿಷಯಗಳನ್ನು ನಾನು ಹೇಳಿದ್ದೀನಿ. ಮೊದಲನೇದೇನು ಅಂತ ಹೇಳಿದೆ? ನಿರ್ಲಕ್ಷ್ಯ ಮಾಡೋದು ದೇವರ ಕಾರ್ಯಗಳನ್ನು. 2ನೇದು ದೇವರ ಕಾರ್ಯಗಳನ್ನು ಅನುಮಾನಿಸೋದು. 3ನೇದು ದೇವರ ಮಾತನ್ನು ಇಲ್ಲ ದೇವ ಸೇವಕರನ್ನು ದೇವರ ಆಲಿಸದೇ ಇರುವುದು, ಇಲ್ಲ ದೇವರ ಚಿತ್ತವನ್ನು ತಿಳಿಯದೇ ಇರುವಂಥದ್ದು. 4ನೇದು ಪ್ರಾರ್ಥನೆ ಮಾಡುವುದನ್ನು ಮಾರ್ತು ಹೋಗೋದು. ಒಂದು ವೇಳೆ ಜಸ್ಟ್ ಅದು ಎಕ್ಸ್ಪ್ಲೇನ್ ಮಾಡಲ್ಲ, ಇನ್ನೊಂದು ಕಾರ್ಯ ಹೇಳ್ಬಿಡ್ತೇನೆ. ದೇವರ ಪ್ರಸನ್ನತೆ ಅಂದರೆ ಬೇಸರ. ಪ್ರೇಯರ್ಗಳು ಅಂದರೆ ಒಂಥರ ಅನಿಸ್ತದೆ. ದೇವರ ಪ್ರಸನ್ನತೆ ಅಂದರೆ ಇನ್ನೊಂದು ಬೈಬಲ್ ಓದೋದಕ್ಕೆ ಬೋರ್. ಯಾರಾದರೂ ಹೇಳ್ತಾ ಇರ್ತಾರಲ್ಲ, ನಿದ್ದೆನೇ ಬರಲಿಲ್ವಾ? ಬೈಬಲ್ ತಗೋ, ಆಟೋಮೆಟಿಕ್ಕಾಗಿ ನಿದ್ದೆ ಬರುತ್ತೆ. ರಾತ್ರಿ ಹೊತ್ತಲ್ಲಿ ನಿದ್ದೆ ಬರ್ತಾ ಇಲ್ಲ ಅಂತ ತಿಳ್ಕೊಳ್ಳಿ, ಬೈಬಲ್ ತಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಂಗೇನಿದೆ, ಓಕೆ. ಸೊ ನಿದ್ದೆ ಬರಲಿಲ್ವಾ? ಬೈಬಲ್ ತೆಗೆದು ಓದ್ರಿ ಅಂತ ಕೆಲವರು ಹೇಳ್ತಾರೆ. ಹಂಗಲ್ಲ, ಬೈಬಲ್ ಓದೋದಕ್ಕೆ ನಿರ್ಲಕ್ಷ್ಯ ನಾವು ಮಾಡಬಾರ್ದು. ಬೈಬಲ್ ಓದೋದು ಬೋರಿಂಗ್ ಅಲ್ಲ, ಬೈಬಲ್ ಓದಬೇಕು. ನಾವು ದೇವರ ಪ್ರಸನ್ನತೆಯಲ್ಲಿರಬೇಕು, ಪ್ರಾರ್ಥನೆ ಮಾಡ್ತಾ ಇರಬೇಕು. ಇದಕ್ಕೆಲ್ಲ ವಾಕ್ಯಗಳಿದೆ, ಆದರೆ ತುಂಬ ಸಮಯ ಮೀರಿರೋದ್ರಿಂದ ನಾವು ಪ್ರಾರ್ಥನೆ ಮಾಡೋಣ, ದೇವರ ಕೈಗೆ ಒಪ್ಪಿಸಿಕೊಳ್ಳೋಣ. ಅಪ್ಪ ದೇವರೇ, ನಾನು ನಿನ್ನಿಂದ ದೂರ ಆಗಬಾರ್ದು. ಯಾವುದೇ ಆ ಥರದ ಲಕ್ಷಣಗಳು ಬರುವಾಗ ಬೇಗನೆ ನಾನು ಹಿಂತಿರುಗಿ ನಿನ್ನ ಪ್ರಸನ್ನತೆಗೆ ಬರುವಂತೆ, ನಿನ್ನಲ್ಲಿ ನಾನು ಬೆಳೆಯುವಂತೆ ನನಗೆ ಸಹಾಯ ಮಾಡು ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್.
ಯೇಸುವೇ, ನಿನ್ನ ನಾಮಕ್ಕೆ ವಂದನೆ. ಕರ್ತನೇ, ನಿನಗೆ ಸ್ತೋತ್ರ. ಈ ದಿನದಲ್ಲಿ ಹೌದಪ್ಪ, ದೇವರಿಂದ ದೂರ ಆಗುತ್ತಿರುವಂಥವರ ಲಕ್ಷಣಗಳ ಕುರಿತಾಗಿ ನಾವು ಧ್ಯಾನ ಮಾಡಿಕೊಂಡಿದ್ದೇವೆ. ನಿರ್ಲಕ್ಷ್ಯ ಮನೋಭಾವನೆ, ಅಪ್ಪ ದೇವರೇ ಕರ್ತನೆ, ನಿರ್ಲಕ್ಷ್ಯವನ್ನು ತೋರಿಸುವಂಥದ್ದು ಮಾತ್ರವಲ್ಲದೆ ಅಪ್ಪ ಕರ್ತನೆ, ಯಾವುದೇ ಒಂದು ಅಪ್ಪ ದೇವರೇ ದೇವರ ಕಾರ್ಯಗಳನ್ನು ಅನುಮಾನ ಪಡುವಂಥದ್ದು ಮತ್ತು ಕರ್ತನೆ ನಿನ್ನ ಚಿತ್ತವನ್ನು ಅರಿಯದೆ ಪ್ರಾರಂಭಿಸುವಂಥದ್ದು, ಪ್ರಾರ್ಥನೆ ಮಾಡುವುದಕ್ಕೆ ಆಗದೇ ಇರುವಂಥದ್ದು, ದೇವರ ಪ್ರಸನ್ನತೆ ಅಂದರೆ ಬೇಸರ, ಬೈಬಲ್ ಓದೋದು ಬೋರಿಂಗು ಅಂತ ಅಂದುಕೊಳ್ಳೋದು, ಇದೆಲ್ಲವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಏಸಪ್ಪ, ಒಂದು ವೇಳೆ ಇಂತಹ ಲಕ್ಷಣಗಳು ನಮ್ಮಲ್ಲಿ ಬರುವಾಗ ನಾವು ನಮ್ಮನ್ನೇ ಎಚ್ಚರಪಡಿಸಿಕೊಂಡು ದೇವ ಪ್ರೇರಿತವಾಗಿ ಕರ್ತೇಪ್ಪ ನಿನ್ನ ವಾಕ್ಯಗಳನ್ನು ಅನುಸರಿಸುವವರಾಗಿ ನಿನ್ನ ಪ್ರಸನ್ನತೆಗೆ ಬರುವಂಥವರಾಗಿ ಬೆಳೆಯುವಂಥವರಾಗಿರುವುದಕ್ಕೆ ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಯಾರೆಲ್ಲ ಇವತ್ತು ಈ ವಾಕ್ಯವನ್ನು ಕೇಳಿದ್ದೇವೋ ನನ್ನನ್ನು ಒಳಗೊಂಡು ನಾವೆಲ್ಲರೂ ಸ್ವಾಮಿ ಪರೀಕ್ಷೆ ಮಾಡಿಕೊಂಡು ನಿಮ್ಮಲ್ಲಿ ದೃಢವಾಗಿ ಸದೃಢವಾಗಿ ಬೆಳೆದು ನಿಮ್ಮೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಏರ್ಪಡಿಸುವುದಕ್ಕೆ ಸಹಾಯ ಮಾಡು. ಆಯಸ್ಕಾಂತದ ರೀತಿಯಲ್ಲಿ, ಮ್ಯಾಗ್ನೆಟ್ನ ರೀತಿಯಲ್ಲಿ ನಿಮ್ಮೊಟ್ಟಿಗೆ ಅಂಟಿಕೊಂಡಿರುವುದಕ್ಕೆ ನಮಗೆ ಸಹಾಯ ಮಾಡ್ರಿ. ಯಾಕೆಂದರೆ ನಿನ್ನ ವಾಕ್ಯ ಹೇಳುತ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳ್ರಿ, ನಾನು ಕೊಡುತ್ತೇನೆ ಎಂದು ಹೇಳಿದ್ದೀರಪ್ಪ. ಆದುದರಿಂದ ನಿಮ್ಮನ್ನು ಅಂಟಿಕೊಂಡು ನಾವು ಜೀವಿಸುವುದಕ್ಕೆ ಸಹಾಯ ಮಾಡಿಕೊಡ್ರಿ. ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರನ್ನು, ಅವರ ಕುಟುಂಬಗಳನ್ನು ನೀನು ಕರ್ತನೆ ಉನ್ನತವಾದ ಕಾರ್ಯಗಳಲ್ಲಿ ಉಪಯೋಗಿಸು. ಕೊರತೆಗಳನ್ನು ನೀಗಿಸು. ಸಾಲಬಾಧೆಗಳಿಂದ ಅವರನ್ನ ದೇವರೇ ಹೊರಗೆ ತೆಗೆದುಕೊಂಡು ಬಾ. ರೋಗಗಳನ್ನು ವಾಸಿ ಮಾಡು. ಶತ್ರುಗಳು, ಶಾಪಗಳು, ಮಾಟಮಂತ್ರ ಕೃತ್ಯಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ಕರ್ತನೆ. ನಿನ್ನ ಮಕ್ಕಳಾಗಿ ಜೀವಿಸಿ ಕರ್ತನೆ ದೇವರೇ, ಜಯವನ್ನು ಹೊಂದಿಕೊಂಡು ಶುಭವೂ ಕೃಪೆಯು ನಮ್ಮ ಹಿಂಬಾಲಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ, ನಿನಗೆ ಕೋಟಿ ಕೋಟಿ ವಂದನೆಗಳು. ಸರ್ವಸ್ತುತಿ ಘನಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.